ಯತ್ರೈವ ಯತ್ರೈವ ಮನೋ ಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ನಮ್ಮೊಳಗಿನ ಅಗ್ನಿರಾಜ್ಯ ಅದು ನಿನ್ನೆಯ ಪ್ರವಚನ. ನಮ್ಮ ಪ್ರೀತಿಯ ಮಕ್ಕಳು ಯಾವುದನ್ನು ಕೂಡ ಮರೆಯೋದಿಲ್ಲ, ಎಲ್ಲವನ್ನೂ ಚೆನ್ನಾಗಿ ನೆನಪಿಟ್ಕೊಂಡಿರ್ತಾರೆ. ಹಾಗೆ ಇಂದಿನ ಪ್ರವಚನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಿನ್ನೆಯ ಪ್ರವಚನದ ಮೆಲುಕು ಹಾಕುವ ಕಾರ್ಯವನ್ನು ಮಾಡೋಣ. ಅಲ್ಲೊಂದು ಇಲ್ಲೊಂದು. ಮಕ್ಕಳೇ, ನಮ್ಮ ಶರೀರದಲ್ಲಿ ಪಂಚಭೂತಗಳಲ್ಲಿ ಒಂದಾದ ವಾಯುವಿನ ನೆಲೆ ಯಾವುದು, ವಾಯುವಿನ ಕೇಂದ್ರ ಯಾವುದು ಹೇಳ್ತೀರಾ? ಹೇಳಿ, ಹಾಗೆ ಹೇಳಿ. ಎಲ್ಲಿದೆ ಅದು? ಹೃದಯ ಪ್ರದೇಶದಲ್ಲಿದೆ ಅಲ್ವಾ? ಅಲ್ಲಿ ವಾಯುವಿನ ಕುರುಹು ಏನಿದೆ? ಆ ಪರಿಸರದಲ್ಲಿ ಶ್ವಾಸಕೋಶ ಇದೆ. ಮನಸ್ಸಿನ ನೆಲೆಯಲ್ಲಿ ಭ್ರೂಮಧ್ಯ, ಆಜ್ಞಾಚಕ್ರದಲ್ಲಿ ಮನಸ್ಸಿನ ನೆಲೆ ಇರುವಂಥದ್ದು. ಕುರುಹು ಏನಿದೆ ಮನಸ್ಸಿನದ್ದು ಹತ್ತಿರದಲ್ಲಿ? ಆಕಾಶ ಕಂಠದಲ್ಲಿದೆ. ವಿಶುದ್ಧಿ ಚಕ್ರದಲ್ಲಿ ಆಕಾಶದ ಕೇಂದ್ರ ಇದೆ. ಕುರುಹು ಏನಿದೆ ಆಕಾಶದ್ದು? ಅಲ್ಲಿ ಧ್ವನಿ ಪೆಟ್ಟಿಗೆ ಇದೆ. ಧ್ವನಿ ಪೆಟ್ಟಿಗೆ ಧ್ವನಿಯನ್ನು ಉಂಟು ಮಾಡುವಂಥದ್ದು. ಧ್ವನಿ ಆಕಾಶದ ಗುಣ. ಜಲದ ಕುರುಹು ಅದು ಎಲ್ಲಿದೆ? ಅದರ ಕುರುಹು ಯಾವುದು ಹೇಳ್ತೀರಾ? ಸ್ವಾಧಿಷ್ಠಾನ ಚಕ್ರ, ಕಿಬ್ಬೊಟ್ಟೆ ಪರಿಸರ, ಮೂತ್ರಕೋಶ ಇದೆ. ಜಲದ ಕುರುಹಾಗಿ ಅಲ್ಲಿ ಮೂತ್ರಕೋಶ ಇದೆ. ಎಲ್ಲಿ ಲಲಿತಾ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ತನ್ನ ಪತಿಯೊಡನೆ ಏಕಾಂತದಲ್ಲಿ ವಿಹರಿಸ್ತಾಳೆ? ಸಹಸ್ರಾರ ಚಕ್ರದಲ್ಲಿ. ಅದೆಲ್ಲಿದೆ? ನಡುನೆತ್ತಿಯಲ್ಲಿ. ನೆತ್ತಿ ಅಂದರೆ ನಡು, ಅದರ ನಡು ಅಂತ ಬ್ರಹ್ಮರಂಧ್ರ ಅಂತ ನಾವು ಕರಿತೀವಲ್ಲ, ಅಲ್ಲಿ. ಅದ್ಯಾಕೆ ಏಕಾಂತ? ಎಲ್ಲ ಜ್ಞಾನಿಗಳು ಅಲ್ಲೇ ಹೋಗಿ ಸೇರಿದಾರಲ್ಲ, ಆದರೂ ಏಕಾಂತ ಯಾಕೆ? ಜೋರಾಗಿ ಹೋದ ಮೇಲೆ ಒಂದೇ ಆಗ್ಬಿಡ್ತಾರೆ. ಹೋಗೋವರೆಗೆ ಬೇರೆ ಇದ್ರೂ ಕೂಡ ಹೋದ ಮೇಲೆ ಒಂದೇ ಆಗ್ಬಿಡೋದ್ರಿಂದ ಏಕಾಂತವೇ ಒಳೆಯುತ್ತೆ ಯಾವಾಗಲೂ ಅಲ್ಲಿ ಎಂಬುದಾಗಿ. ಅಗ್ನಿಯ ಎರಡು ಸ್ವಭಾವವನ್ನು ಹೇಳಿದ್ದು ನಿನ್ನೆ. ಒಂದೆಲ್ಲಿ ಮತ್ತೊಂದೆಲ್ಲಿ? ಒಂದು ಹೃದಯ, ಇನ್ನೊಂದು ನಾಭಿ, ನಾಭಿ ಪರಿಸರ. ಹೃದಯದಲ್ಲಿ ಅಗ್ನಿ ತೋರುವ ಗುಣ ಯಾವುದು? ಬೆಳಗುವುದು. ಜೀವಜ್ಯೋತಿಯಾಗಿ, ಜ್ಞಾನಜ್ಯೋತಿಯಾಗಿ, ಆತ್ಮಜ್ಯೋತಿಯಾಗಿ ಅದು ಬೆಳಗತ್ತೆ ಅಗ್ನಿಯಲ್ಲಿ. ನಾಭಿಯಲ್ಲಿ ಸುಡುತ್ತಾ? ಅದು ಸುಟ್ರೆ ಏನೋ ತೊಂದರೆ ಆಗಬೇಕಾಗಿತ್ತಲ್ಲ ನಮಗೆ ಹೊಟ್ಟೆ ಒಳಗೆಲ್ಲ. ಅದು ಸುಡೋದು ಹೋದಾದ ಕಾರಣವೇ ಶ್ಲೇಷ್ಮ ಧಾತು ಲೋಳಿಯ ದ್ರವವನ್ನು ಸ್ರವಿಸಿ, ಆ ಕರುಳಿನ ಗೋಡೆಗಳಲ್ಲಿ ಲೋಳಿಯ ದ್ರವವನ್ನು ಸ್ರವಿಸಿ ಸುಡದಂತೆ, ಕರುಳು ಸುಡದಂತೆ ರಕ್ಷಣೆ ಮಾಡ್ತಿದೆ. ಕಾರಣ ಏನಂದರೆ ಸುಡುವ ಸ್ವಭಾವ ಇದೆ ಅನ್ನುವುದೇ ಅದರ ಮೂಲ ಕಾರಣ. ಇನ್ನು ಅಗ್ನಿಯ ನೆಲೆ ಯಾವುದು? ಒಂದನೇದಾಗಿ ಅಗ್ನಿಯ ನೆಲೆ ಯಾವುದು? ನಾಭಿ. ಎರಡನೇದಾಗಿ ಅಲ್ಲೆಲ್ಲಿ ನಾಭಿಯಲ್ಲಿ
ವಾಮಪಾರ್ಶ್ವದಲ್ಲಿ ನಾವು ಎಲ್ಲಿಂದ ಎಲ್ಲಿಗೆ ಹೆಚ್ಚು ಪವಿತ್ರ? ನಾಭಿಯಿಂದ ಮೇಲೆ ನಾವು ಹೆಚ್ಚು ಪವಿತ್ರ. ಯಾರು ಹೇಳಿದ್ದಾರೆ ಹಾಗಂತ? ಮನುಸ್ಮೃತಿ ಹೇಳಿದೆ. ಊರ್ಧ್ವಂ ನಾಭೇಹೇ ಮೇಧ್ಯ ತರಹ ಪುರುಷ ಪರಿಕೀರ್ತಿತಃ. ನಾಭಿಯಿಂದ ಮೇಲೆ ಪುರುಷ ಹೆಚ್ಚು ಪವಿತ್ರ, ಮುಖ ಮತ್ತಷ್ಟು ಪವಿತ್ರ, ತಲೆ ಮತ್ತಷ್ಟು ಪವಿತ್ರ. ನಾಭಿಯ ಎಡಭಾಗದಲ್ಲಿ ಅಗ್ನಿ ಇದೆ. ಅಲ್ಲೆಲ್ಲಿ? ಕೊಂಚ ಮೇಲೆ. ಭಾವಪ್ರಕಾಶದ ಶ್ಲೋಕ ಹೇಳಿದ್ವಲ್ವಾ ನಿಮಗೆ? ವಾಮದಿಶಾಯಾಮನಲೋ ನಾಭೇರೂರ್ಧ್ವೇಸ್ತಿ ಜಂತು ನಾಭಿಗಿಂತ ಕೊಂಚ ಮೇಲಕ್ಕೆ ಎಡಭಾಗದಲ್ಲಿ ಅಗ್ನಿ ನೆಲೆಸಿದೆ. ಹಾಗಾಗಿ ಏನು ಮಾಡಬೇಕು ನಾವು? ಎಡಮಗ್ಗುಲಾಗಿ ಮಲಗಬೇಕು. ರಾತ್ರಿ ಮಲಗುವಾಗ ಎಡಮಗ್ಗುಲಾಗಿ ಮಲಗಬೇಕು. ತಸ್ಮಾತ್ತು ವಾಮಪಾರ್ಶ್ವೇ ಶಯೀತ ಭುಕ್ತ ಪ್ರಭಾಕಾರ್ಥಂ. ಯಾಕೆಂದರೆ ಅಗ್ನಿ ಸಾಯಂಕಾಲ ಕಡಿಮೆ ಇರ್ತದೆ. ಹಾಗಾಗಿ ಸ್ವಲ್ಪ ಕಡಿಮೆ ಊಟ ಮಾಡಬೇಕು ಸಾಯಂಕಾಲ, ಅಗ್ನಿ ಕಡಿಮೆ ಇರೋದ್ರಿಂದಾಗಿ. ಮಾತ್ರವಲ್ಲ, ನಾವು ಮಲಗುವ ಒಂದು ಅವಕಾಶ ಇರೋದ್ರಿಂದ ಸಾಯಂಕಾಲ ನಾವು ಎಡಮಗ್ಗಲಾಗಿ ಮಲಗಿದರೆ ಅಗ್ನಿ ಊರ್ಧ್ವಮುಖವಾಗಿ ಜ್ವಲಿಸೋದ್ರಿಂದ ತಿಂದಿದ್ದು ಜೀರ್ಣ ಆಗೋದಕ್ಕೆ ಇನ್ನು ಹೆಚ್ಚಿನ ಒಂದು ಅವಕಾಶ ಇದೆ. ಅಲ್ಲಿ ನಾಭಿಯಲ್ಲಿ ಎಡಭಾಗದಲ್ಲಿ ಮೇಲೆ ಅಂದರೆ ಅಲ್ಲಿ ಅಗ್ನಿ ಇರುವಂಥದ್ದು. ಜ್ವರ ಹೇಳಿ. ಪಕ್ವಾಶಯ ಮತ್ತು ಆಮಾಶಯಗಳ ಮಧ್ಯದಲ್ಲಿ ಅಗ್ನಿ ಇದೆ. ಆಮಾಶಯ ಜಠರ. ಅದನ್ನು ಗ್ರಹಣಿ, ಅಗ್ನ್ಯಾಶಯ ಎಂಬುದಾಗಿ ಕೂಡ ಕರೆದಿದ್ದಾರೆ. ಜೀರ್ಣಕ್ರಿಯೆ ಅತ್ಯಂತ ತೀವ್ರಗೊಳ್ಳುವ ಸ್ಥಾನ ಯಾವುದು ಆಧುನಿಕ ವಿಜ್ಞಾನದ ದೃಷ್ಟಿಯಿಂದ? ಎಲ್ಲಿ ಜೀರ್ಣಕ್ರಿಯೆ ತುಂಬ ವೇಗವನ್ನು, ತೀವ್ರತೆಯನ್ನು ಪಡ್ಕೊಳ್ಳುತ್ತೆ? ಆಯುರ್ವೇದ ಯಾವುದನ್ನು ಅಗ್ನಿಸ್ಥಾನ ಅಂತ ಕರೆದಿದೆ, ಅಲ್ಲಿಯೇ ಆಧುನಿಕ ವಿಜ್ಞಾನದ ಪ್ರಕಾರ ತುಂಬ ಚುರುಕುಗೊಳ್ಳುತ್ತೆ ಜೀರ್ಣಕ್ರಿಯೆ. ಇದಿಷ್ಟು ನಿನ್ನೆಯ ವಿಷಯಗಳು. ಇವತ್ತಿನದಕ್ಕೆ ಮುಂದುವರಿಯೋಣ. ಅಗ್ನಿಯ ಅವಸ್ಥೆಗಳು ಮತ್ತು ನಮ್ಮ ದುರವಸ್ಥೆಗಳು. ಇಂದಿನ ವಿಷಯ ಅಗ್ನಿಗೆ ಬೇರೆ ಬೇರೆ ಅವಸ್ಥೆ ಬಂದಾಗ ನಮ್ಮ ಅವಸ್ಥೆ ಏನಾಗುತ್ತೆ ಅನ್ನೋದನ್ನು. ಅಗ್ನಿ ತೀಕ್ಷ್ಣವಾದರೆ ಏನು, ಮಂದವಾದರೆ ಏನು, ವಿಷಮವಾದರೆ ಏನು, ಅತ್ಯಗ್ನಿ ಅಂತ ಕರೆಸ್ಕೊಂಡ್ರೆ ಏನು ಅನ್ನೋದನ್ನು ವಿಚಾರ ಮಾಡೋಣ. ಮೊದಲು ಅದಕ್ಕಿಂತ ಮುಂಚಿತವಾಗಿ ಅಗ್ನಿಯ ಪ್ರಮಾಣದ ಬಗ್ಗೆ ಒಂದು ಮಾತು ಬೇಲ ಸಂಹಿತೆಯಲ್ಲಿದೆ, ಅದನ್ನು ಹೇಳಿ ಮುಂದುವರಿತೇವೆ. ಎಷ್ಟು ಪ್ರಮಾಣ ಅಗ್ನಿ ಇದ್ದು ಎಷ್ಟು ದೊಡ್ಡದಾಗಿರುತ್ತೆ ಅಗ್ನಿ ಅನ್ನೋದನ್ನು, ಅಗ್ನಿ ಚೈತನ್ಯ ಅದರ ದೈವಿಕ ಗಾತ್ರವನ್ನು ಹೇಳ್ತಾ ಇದ್ದಾರೆ ಅವರು. ಎಷ್ಟು ಅನ್ನೋದನ್ನು ಬೇಲ ಸಂಹಿತೆ ಹೇಳುತ್ತೆ. ಸ್ಥೂಲ ಕಾಯೇಶು ಸತ್ವೇಶು ಯಾವ ಮಾತ್ರ ಪ್ರಮಾಣತಃ. ಈ ಯಾವ ಪ್ರಾಣಿ, ಯಾವ ಜೀವಜಂತು ತುಂಬ ದೊಡ್ಡ ಆಕಾರದಿದೆಯೋ ಅದರಲ್ಲಿ ಯವ ಅಂದರೆ ಬಾರ್ಲಿ, ಆ ಬಾರ್ಲಿ ಕಾಳು ಅಂತ ನಾವು ಕರಿಬೋದು. ಅದರ ಗಾತ್ರದಷ್ಟು ಅಗ್ನಿ ಇರುತ್ತೆ. ಅದು ಇನ್ನೊಂಚೂರು ಉದ್ದ ಇರ್ತಿತ್ತು ಹಿಂದಿನ ಕಾಲದಲ್ಲಿ. ಹಳೆ ಗ್ರಂಥಗಳ ವರ್ಣನೆ ಗಮನಿಸಿದ್ರೆ ಸಪೂರ ಉದ್ದ ಅನ್ನೋದನ್ನು ಅದು ಹೇಳ್ತಾ ಇದೆ. ಇವತ್ತು ಸ್ವಲ್ಪ ಆ ಥರ ಕಾಣ್ತಾ ಇಲ್ಲ ನಾವು ಬಾರ್ಲಿಯನ್ನು. ಆ ಬಾರ್ಲಿಯ ಕಾಳಿನಷ್ಟು ಗಾತ್ರದಲ್ಲಿ ಯವಧಾನ್ಯ, ಯವೋಸಿ ಧಾನ್ಯ ರಾಜೋಸಿ, ಅದರ ಗಾತ್ರದಲ್ಲಿ ಅಗ್ನಿ ಇರುತ್ತೆ. ಯಾವ ಪ್ರಾಣಿಗಳಲ್ಲಿ ಅಂದರೆ ಸ್ಥೂಲಕಾಯೇಶು, ತುಂಬ ದೊಡ್ಡ ಗಾತ್ರದ ಪ್ರಾಣಿಗಳಲ್ಲಿ ಅಥವಾ ಜೀವಜಂತುಗಳಲ್ಲಿ. ಹ್ರಸ್ವಕಾಯೇಶು, ಚಿಕ್ಕ ಗಾತ್ರದ ಪ್ರಾಣಿಗಳಲ್ಲಿ ಅಂದರೆ ತ್ರುಟಿ ಮಾತ್ರ ಪ್ರಮಾಣತಃ ಇಷ್ಟೇ ಇರುತ್ತೆ ಅಗ್ನಿ. ಇಷ್ಟು ಕೆಲಸ ಮಾಡುತ್ತೆ, ಆದರೆ ಇಡೀ ಜೀವನವನ್ನೇ ನಡೆಸುತ್ತೆ. ಇರೋದೆಷ್ಟು ಅಂದರೆ ಇಷ್ಟೇ, ಒಂದು ತ್ರುಟಿ. ಮೂರ್ತಿ ಚಿಕ್ಕದಾದರೂ ದೊಡ್ಡದು ಕೀರ್ತಿ. ಇನ್ನು ಕ್ರಿಮಿಕೀಟ ಪತಂಗೇಶು ವಾಯುಮಾತೃವ ತಿಷ್ಠತಿ. ಕ್ರಿಮಿಕೀಟ ಪತಂಗ ತುಂಬ ಚಿಕ್ಕದಿರುತ್ತಲ್ಲ, ಬಾರ್ಲಿ ಕಾಳಿನಷ್ಟೇ ಗಾತ್ರದ ಕ್ರಿಮಿಕೀಟ ಪತಂಗಗಳು ದೊಡ್ಡ ಸಣ್ಣ ಅದರಲ್ಲೇ ಇರ್ತಾವಲ್ಲ, ಅವುಗಳಿಗೆ ಎಷ್ಟು ಪ್ರಮಾಣ ಅಂದರೆ ಗಾಳಿ ಎಷ್ಟು ಪ್ರಮಾಣ ಅಂತ. ಅಂದರೆ ಗಾಳಿಗೆ ಏನು ಪ್ರಮಾಣ ಹೇಳೋಕ್ಕಾಗತ್ತಾ? ಹಿಡ್ಕೊಳಕ್ಕಾಗತ್ತಾ ಗಾಳಿ? ನೀನು ತುಂಬ ಚಿಕ್ಕದಾಗಿದೆ ಅಂತ ನಮ್ಗೆ ಹೇಳೋಕ್ಕಾಗದೇ ಇರೋಷ್ಟು ಚಿಕ್ಕದಾಗಿದೆ ಅಂತ ಅನ್ನೋದಕ್ಕೆ ಗಾಳಿ ಎಷ್ಟು ಅನ್ನೋ ಮಾತನ್ನು ಹೇಳಿದ್ದಾರೆ. ಇದು ಅಗ್ನಿಯ ಪ್ರಮಾಣ, ಆದರೆ ಕಾರ್ಯ ಮಾತ್ರ ಅತ್ಯದ್ಭುತವಾಗಿರುವಂಥದ್ದು ಅಗ್ನಿ ಮಾಡುವಂಥದ್ದು. ಇದನ್ನೆಲ್ಲ ಗುರುತಿಸಿದ್ದಾರೆ
ನಮ್ಮ ಪೂರ್ವಜರು ಅದು ಯಾವ ಕಣ್ಣಿಂದ ನೋಡಿದರೋ, ಹೇಗೆ ಇದನ್ನೆಲ್ಲ ನಿರೂಪಣೆ ಮಾಡಿದರೋ ಅದು ಧನ್ವಂತರಿಯೇ ಬಲ್ಲ. ಆದರೆ ಇದೆಲ್ಲವನ್ನು ಕೂಡ ಅವರು ಮಾಡಿದ್ದಾರೆ. ನಮಗೆ ಓದೋ ಕೆಲಸವನ್ನು ನೆಟ್ಟಿದ್ದಾರೆ, ಮತ್ತು ಸಾಧನೆ ಮಾಡೋ ಕೆಲಸವನ್ನು ಇಟ್ಟಿದ್ದಾರೆ. ಮತ್ತೆ ನಾವು ಅದನ್ನು ಕಂಡುಕೊಳ್ಬೇಕು ಸಾಧನೆ ಮಾಡಿ. ಅಷ್ಟನ್ನು ಮಾತ್ರ ನಮಗವರು ಉಳಿಸಿದ್ದಾರೆ. ಈಗ ಅಗ್ನಿ 4 ವಿಧ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬೇರೆ ಬೇರೆ ಉದಾಹರಣೆಗಳನ್ನು ಸುಮ್ಮನೆ ಗಮನಿಸೋಣ, ಸುಲಭ ಆಗತ್ತೆ. ಪ್ರತಿದಿನ ನಿಮಗೆ ಶ್ಲೋಕ ಹೇಳೋದು, ಅರ್ಥ ಹೇಳೋದು, ಅದು ಇದು ಮಾಡ್ತಾ ಇದ್ದೀವಿ. ಒಂಚೂರು ಸ್ವಲ್ಪ ಆರಾಮವಾದ ದಾರಲ್ಲಿ ಇವತ್ತು ಹೋಗೋದಾದರೆ, ಈಗ ಅಡುಗೆ ಮಾಡೋರಲ್ಲಿ 4 ವಿಧ ಇರುತ್ತೆ ಅಂತ. ಕೆಲವರು ಉಪ್ಪು ಜಾಸ್ತಿ ಹಾಕ್ತಾರೆ, ಚಿಟಿಕೆ ಹಾಕೊಳ್ಳಿ ಮುಷ್ಟಿ ಹಾಕ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ. ಅಷ್ಟೆಲ್ಲ ಹಾಕೋದಿಲ್ಲ, ಆದರೂ ಹಾಕಿದರೆ ಏನು ಅಂತ ಯೋಚನೆ ಮಾಡ್ಕೊಳ್ಳಿ. ಈಗ ಅಡುಗೆ ನಿಮ್ಮ ಮುಂದೆ ಬಂದಿದೆ, ಅಲ್ಲಿ 4 ವಿಧದಲ್ಲಿ ಮೊದಲನೇ ವಿಧ ಚಿಟಿಕೆ ಬೀಳೋ ಅಲ್ಲಿ ಮುಷ್ಟಿ ಬಿದ್ದಿದೆ ಉಪ್ಪು. ಅದು ಹೇಗಿರುತ್ತೆ? ಏನು ಸವಿ ಅಲ್ವಾ? ಇನ್ನೊಂದು ವಿಧ ಉಪ್ಪ ಇಲ್ಲ, ಚೂರು ಹೋದೋ ಅಲ್ಲೋ ಅನ್ನೋ ಹಾಳಾಗಿದ್ದು, ಸ್ವಲ್ಪ ಉಪ್ಪಿದೆ, ಅದೆಷ್ಟು ರುಚಿಯಾಗಿರುತ್ತೆ. ಮೂರನೇದು ಅಡುಗೆಯವರ ಬಗ್ಗೆ. ಇದು ಒಂದೊಂದು ಸಾರಿ ಒಂದೊಂದು ರೀತಿ, ಇವತ್ತು ಜಾಸ್ತಿ ಹಾಕ್ತಾರೆ, ನಾಳೆ ಕಡಿಮೆ ಹಾಕ್ತಾರೆ. ತುಂಬ ಪ್ರೀತಿಯ ನಿಮಗೆ ಇಂಥ ಅಡುಗೆಯವರು? ಅಥವಾ ಈಗ ಆ ಪದಾರ್ಥದಲ್ಲೇನೆ ಸರಿಯಾಗಿ ಕಲಿಸ್ತಾ ಇದ್ದಿದ್ರಿಂದಾಗಿ ಎಲ್ಲೋ ಒಂದು ಕಡೆ ಉಪ್ಪು ಜಾಸ್ತಿ, ಮತ್ತೆಲ್ಲೋ ಒಂದು ಕಡೆ ಉಪ್ಪು ಕಡಿಮೆ ಅಂತಾಗತ್ತೆ. ಆಗ ಕೊನೆಯದು ರುಚಿಗೆ ತಕ್ಕಷ್ಟು. ಯಾವುದು ನೀವು ಇದ್ರಲ್ಲಿ ಆಯ್ಕೆ ಮಾಡ್ತೀರಿ? ಯಾವ್ದಾಗ್ಬೋದು ನಿಮಗೆ? ರುಚಿಗೆ ತಕ್ಕಷ್ಟು ಆಗ್ಬೋದಲ್ವಾ? ಎಷ್ಟು ಬೇಕೋ ಅಷ್ಟು, ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ. ಕಡಿಮೆ ಆದ್ರೂ ತೊಂದರೆ, ಹೆಚ್ಚಾದ್ರೂ ತೊಂದರೆ ಅಲ್ವಾ? ಖಾರ ಉದಾಹರಣೆಗೆ, ಕೆಲವು ಸಾರಿ ಖಾರ ಹಾಕಿದ್ರೆ ಹೇಗಿರುತ್ತೆ ಅಂದರೆ ಕಿವಿಲಿ ಹೊಗೆ ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಇದಾಗ್ಬೋದಾ? ಚೆನ್ನಾಗಿದೆ ಇದು. ಇನ್ನು ಕೆಲವು ಹಳ್ಳಿಗಳಲ್ಲಿ ಶಬ್ದ ಇದೆ, ಚಪ್ಪೆ ಚಾರು ಅಂತ. ಅಂದರೆ ತುಂಬ ಸಪ್ಪೆ ಅಂತ ಅನ್ನೋದಕ್ಕೆ ಆ ಶಬ್ದಕ್ಕೆ ಅರ್ಥ ಹುಡುಕ್ಬೇಡಿ. ಚಾರು ಅಂದರೆ ತುಂಬ ಸುಂದರ ಅಂತ ಸಂಸ್ಕೃತದಲ್ಲಿ ಅರ್ಥ ಅದಕ್ಕೆ. ಆದರೆ ಚಾಕ್ಕೆ ಚಾ ಬೇಕು ಅಂತ, ಚಾ ಬೇಕು ಅಂದರೆ ಊಟ ಆದ್ಮೇಲೆ ಕುಡಿಯೋ ಚಹಾ ಅಲ್ಲ, ಕುಡಿಬಾರ್ದ ಚಹಾ ಅಲ್ಲ ಇದು. ಚಕಾರ, ಅದು ಪ್ರಾಸ ಬರಬೇಕು ಅಂತ ಚಪ್ಪೆ ಚಾರು ಅಂತ ಹೇಳ್ತಾರೆ. ತುಂಬ ಸಪ್ಪೆ ಅಂತ, ಖಾರ ಕಡಿಮೆ ಇದೆ. ಒಂದೊಂದು ಸಾರಿ ಒಂದೊಂದು ರೀತಿ ಖಾರ. ಹದವಾದ ಪ್ರಮಾಣ, ಯಾವುದನ್ನು ಇಷ್ಟಪಡ್ತೇವೆ ನಾವು? ಹದವಾದ ಪ್ರಮಾಣ. ಕೆಲವರು ದಪ್ಪ ಇರ್ತಾರೆ, ಕೆಲವರು ತುಂಬ ಸಪುರ ಇರ್ತಾರೆ. ದಪ್ಪ ಹೇಗೆ ಅಂದರೆ ವೃತ್ತಾಕಾರ, ಸಪುರ ಹೇಗೆ ಅಂದರೆ ಸರಳ ರೇಖೆ. ಯಾರೋ ಗಂಡ ಹಾಡು ಹೇಳ್ತಾ ಇದ್ದಂತೆ, ನಾನೋ ಸರಳ ರೇಖೆ, ನಮ್ಮ ಹೆಂಡ್ತಿನೋ ವೃತ್ತ ಅಂತ, ಪೂರ್ಣ ವೃತ್ತ ಅಂತ, ಇಡಿಯಾದ ವೃತ್ತ ಅಂತ. ಜೋಡಿ ಹೇಗಿರ್ಬೋದು ಹೇಳಿ? ತುಂಬ ಚಂದ ಇರ್ಬೋದಾ? ರಾಮ ಸೀತೆ ಇದ್ದಾಗಿರ್ಬೋದಾ ಜೋಡಿ? ಹಾಗಿಲ್ಲ ಅಲ್ವಾ? ರಾಮ ಸೀತೆ, ರಾಮ ಹೇಗಿದ್ದಾನಂತೆ ಮುಂದೆ ಇದೆ, ಇಲ್ಲೇ. ಹಾಗಾಗಿ ವೃತ್ತಾಕಾರ ಪೂರಿಯಂತೆ, ಕಡ್ಡಿಯಂತೆ, ಉಫ್ ಅಂದ್ರೆ ಹಾರಿ ಹೋಗುವಂತೆ ಸರಳ ರೇಖೆ. ಹಾಗೆ ಕೆಲವರು ಇರ್ತಾರೆ. ನಿಮ್ಮ ಯಾರ ವಿಷಯ ಅಲ್ಲ ಇದು, ಬೇರೆ ಯಾರದ್ದ ವಿಷಯ ಇದು. ಇನ್ನು ಕೆಲವರು ಒಂದೊಂದು ಕಡೆ ಒಂದೊಂದು ರೀತಿ ಇರ್ತಾರೆ. ತಲೆ ದಪ್ಪ ಇದೆ, ಕೈಕಾಲು ಚಿಕ್ಕದು, ಆಗ್ಬೋದಾ? ತಲೆ ಚಿಕ್ಕದು, ಕೈಕಾಲು ದಪ್ಪ, ಯಾವುದೋ ಒಂದು ಅಂಗ ದಪ್ಪ ಅಂದರೆ ಹೇಗಿರುತ್ತೆ? ಇನ್ನು ಕೆಲವರು ಸಮವಾದ ಆಕೃತಿ, ರಾಮನಂತೆ ಅಲ್ವಾ? ರಾಮನನ್ನು ವರ್ಣನೆ ಮಾಡುವಾಗ ವಾಲ್ಮೀಕಿಗಳು ಸಮಃ ಅಂತ ವರ್ಣನೆ ಮಾಡಿದ್ದಾರೆ. ಸಮಃ ಸಮವಿಭಕ್ತಾಂಗ. ಹನುಮಂತ ಸೀತೆಗೆ ರಾಮನನ್ನು ವರ್ಣನೆ ಮಾಡ್ತಾನೆ, ಸೀತೆ ಹನುಮಂತನ ಪರೀಕ್ಷೆ ಮಾಡ್ತಾಳೆ. ನಿಜವಾಗಿ ನೀನು ರಾಮನ ದೂತ ಹೋದಾದರೆ ರಾಮ ಹೇಗಿದ್ದಾನೆ ಅಂತ ನಿರೂಪಣೆ ಮಾಡು, ಅಂಗಾಂಗಗಳನ್ನು ನಿರೂಪಣೆ ಮಾಡು ಅಂತಂದಾಗ ಅವನು ಹೇಳೋ ಮಾತುಗಳಲ್ಲಿ ಬರುವಂಥದ್ದು ಸಮಃ. ಕೂಡಲೇ ಅನಿಸುವಂಥ ಒಂದು ಭಾವ ಅದು ಅಂತ. ಸಮಃ ಅಂತ ನೋಡಿದರೆ ಎಲ್ಲ ಸಮ, ಯಾವುದು ಹೆಚ್ಚಿಲ್ಲ, ಯಾವುದು ಕಡಿಮೆ ಇಲ್ಲ. ಇಡೀ ದೇಹದಲ್ಲಿ ಯಾವುದು ಹೆಚ್ಚಿಲ್ಲ, ಯಾವುದು ಕಡಿಮೆ ಇಲ್ಲ. ಸಮಃ ಸಮವಿಭಕ್ತ ಅಂಗ. ಅಂಗಾಂಗಗಳೆಲ್ಲ ಸರಿಯಾಗಿ ವಿಭಕ್ತ ಆಗಿದೆ. ತುಂಬ ಉಬ್ಬಿಕೊಂಡ್ರೆ ಎಲ್ಲಿ ಮುಖ ಮುಗಿತೋ, ಗಂಟ್ಲು ಎಲ್ಲಿಂದ ಶುರುವಾಯಿತೋ,
ಗಂಟ್ಲು ಎಲ್ಲಿ ಮುಗಿದು ಹೊಟ್ಟೆ ಶುರುವಾಯ್ತು, ಎದೆ ಶುರುವಾಯ್ತು ಅಂತ ಗೊತ್ತೇ ಆಗೋದಿಲ್ಲ. ತುಂಬ ಒಬ್ಬುಗೊಂಡ್ರೆ ಏನಾಗುತ್ತೆ ಅಂದರೆ ಎಲ್ಲಿಂದ ಎದೆ ಎಲ್ಲಿಂದ ಹೊಟ್ಟೆ ಅಂತಲೂ ಗೊತ್ತಾಗೋದಿಲ್ಲ ಅಂತ. ಹಾಗಲ್ಲ ಅಂತ, ಪೂರ್ತಿಯಾಗಿ ವಿಭಾಗ ಇದೆ. ಅಂಗಾಂಗಗಳು ಸ್ಪಷ್ಟವಾಗಿ ವಿಭಕ್ತವಾಗಿ ತಮ್ಮ ತಮ್ಮ ಗಾತ್ರ, ದಪ್ಪ, ವರ್ಣ ಎಲ್ಲವನ್ನೂ ಹೊಂದಿಕೊಂಡಿವೆ. ಸಮವಿಭಕ್ತ ಅಂಗ ಅಂತ ಕರೀತಾರೆ ಅದನ್ನು. ಶುದ್ಧ ಶ್ಲೇಷ್ಮ ಪ್ರಕೃತಿಯವರು ಈ ತರಹ ಇರ್ತಾರೆ ಅಂತ ಶಾಸ್ತ್ರಗಳು ಹೇಳ್ತವೆ. ಹೀಗೆ ಅನೇಕ ಸಂಗತಿಗಳು ಸಮ. ಚತುಸ್ಸಮ, 4 ಅವಯವಗಳು ಒಂದಕ್ಕೊಂದು ಸಮವಾಗಿದ್ವು ರಾಮನಿಗೆ. ಯಾವುದಾದಂತ ವರ್ಣನೆ ಕೊಡ್ತಾರೆ. ಬಾಹು, ಜಾನು, ಊರು, ಗಂಡ ಅಂತ 4 ಅವರು ಉದಾಹರಣೆ ಕೊಡ್ತಾರೆ. ಅಲ್ಲಿ 14 ಅಂಗಗಳು, ಜೋಡಿ ಅಂಗಗಳು, ಅವು ಒಂದಕ್ಕೊಂದು ಸಮ. ಉದ್ದ ಗಿಡ್ಡ ಇಲ್ಲ. 2 ಕಾಲು, ಒಂದು ಚೂರಿದ್ದ ಒಂದು ಚೂರು ಗಿಡ್ಡ ಇದ್ದರೆ ಏನಾಗುತ್ತೆ? ಇರುತ್ತೆ ಸಾಮಾನ್ಯವಾಗಿ ಎಲ್ರಿಗೂ, ಚೂರು ಇರುತ್ತೆ ಅಷ್ಟೆ. ಒಂದೇ ಸಮ ಇರೋದು ತುಂಬ ಅಪರೂಪ, ರಾಮನಂಥವರಿಗೆ ಮಾತ್ರ. ಇಲ್ಲದಿದ್ದರೆ ಒಂದು ಚೂರು ಆದರೂ ವ್ಯತ್ಯಾಸ ಇರುತ್ತೆ. ಸರಿಯಾಗಿ ಗುರುತಿಸಿದ್ರೆ ಗೊತ್ತಾಗುತ್ತೆ. ನೀವು ಭಾರ ಎಲ್ಲಿ ಬೀಳ್ತಾ ಇದೆ, ಯಾವ ಕಾಲ ಮೇಲೆ ಭಾರ ಬೀಳ್ತಾ ಇದೆ ನೋಡಿ ಗೊತ್ತಾಗುತ್ತೆ ನಿಮಗೆ. ಆಗ ಅದರಲ್ಲಿ ಒಂದು ಚೂರು ವ್ಯತ್ಯಾಸ ಇರುತ್ತೆ. ಕೈ ಆದರೂ 2 ಒಂದೇ ರೀತಿ ಇಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. 2 ಕಣ್ಣು ಅಂದರೆ ಒಂದು ಚೂರರ ವ್ಯತ್ಯಾಸ ಇರುತ್ತೆ. ರಾಮನಿಗಾಗುವಾಗ ಚತುರ್ದಶ ಸಮದ್ವಂದ್ವ, ಎಲ್ಲ ಒಂದೇ ರೀತಿ, ಏನೂ ವ್ಯತ್ಯಾಸ ಇಲ್ಲ. ಯಾವ ಅಂಗಗಳು ಅಂತ ಪಟ್ಟಿ ಇದೆ ಅದು. ಹೀಗೆ ಕೂದಲು ಬೆಳೆದ್ರೆ ಅದೆಲ್ಲ ಒಂದೇ ಸಮ ಅಂತ ಅನ್ನೋಷ್ಟ್ರ ಮಟ್ಟಿಗೆ ಅಂತ. ರಾಮನಿಗಾದರೂ ಸೀತೆಗಾದರೂ ಕೂಡ ಒಂದು ಕೂದಲು ಉದ್ದ, ಒಂದು ಕೂದಲು ಗಿಡ್ಡ ಅಂತ ಇಲ್ಲ ಅಂತ. ಹಾಗಾಗಿ ಅಂಥ ಸಾಮ್ಯ ಎಷ್ಟು ಸುಂದರ ನೋಡಿ ಅಂತ. ಹನುಮಂತನ ಮಾತಿನ ಹಾಗೆ ಅಂತ. ಹನುಮಂತ ಮಾತಾಡಿದ್ದನ್ನು ರಾಮ ವರ್ಣನೆ ಮಾಡ್ತಾನೆ. ತುಂಬ ವಿಸ್ತಾರವೂ ಅಲ್ಲ ಹನುಮಂತನ ಮಾತು. ಕೆಲವರು ಇಷ್ಟರಲ್ಲಿ ಹೇಳ್ಬೋದನ್ನು ಇಷ್ಟು ಉದ್ದ ಮಾಡಿಬಿಡ್ತಾರೆ ಅಲ್ವಾ. ಒಂದು 5 ನಿಮಿಷದಲ್ಲಿ ಹೇಳ್ಬೋದು, 3/4 ಗಂಟೆ ಭಾಷಣ ಮಾಡಿಬಿಡ್ತಾರೆ ಅದಕ್ಕೆ ಅಂತ. ಹಾಗಲ್ಲ ಅಂತ. ಎಲ್ಲಿಯೂ ಮಾತು ಅಗತ್ಯಕ್ಕಿಂತ ವಿಸ್ತಾರ ಇಲ್ಲ. ಒಂದು ಶಬ್ದ ಹೆಚ್ಚಿನ ಶಬ್ದ ಇಲ್ಲ, ಒಂದು ಹೂ ಇಲ್ಲ ಅಲ್ಲಿ. ಎಷ್ಟು ಶಬ್ದಗಳು ಬೇಕೋ ಅಷ್ಟೇ ಶಬ್ದಗಳನ್ನು ಹನುಮಂತ ಮಾತಾಡ್ತಾ ಇದ್ದ ಅಂತ ರಾಮನ ಒಂದು ಸಮೀಕ್ಷೆ ಇದು. ಹಾಗಂತ ಕೆಲವರು ತುಂಬ ಸಂಕ್ಷೇಪ ಮಾಡಿ ಅವ್ರು ಏನು ಹೇಳ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಕೆಲವು ಕಡೆ ಸಂಶಯವೂ ಬಂದ್ಬಿಡುತ್ತೆ, ಹಂಗೋ ಹಿಂಗೋ ಅಂತ. ಹಾಗೂ ಅಲ್ವಂತೆ. ಅವಿಸ್ತರಂ ಅಸಂದಿಗ್ಧಂ. ಹನುಮಂತನ ಮಾತು ಹೇಗಿತ್ತು ನೋಡಿ. ಅವಿಸ್ತರಂ ಅಸಂದಿಗ್ಧಂ. ಕೆಲವರು ನಿಧಾನ ಮಾತಾಡ್ತಾರೆ, ಎಳೆದು ನಿಧಾನ ಮಾತಾಡ್ತಾರೆ. ಇದು ಹಾಗಲ್ವಂತೆ ಹನುಮಂತನದ್ದು. ಅವಿಲಂಬಿತಂ, ಮಾತು ವಿಲಂಬಿತ ಅಲ್ಲ. ಅದ್ರುತಂ. ಕೆಲವರು ಮಾತಾಡುವಾಗ ವಾಯು ವೇಗದಲ್ಲಿ ಓಡ್ತಾ ಇರುತ್ತೆ. ಅದು ಅಕ್ಷರಗಳು ಗೊತ್ತೇ ಆಗೋದಿಲ್ಲ, ಪದಗಳು ಏನು ಹೇಳಿದ್ರು ಅಂತಲೇ ಗೊತ್ತಾಗೋದಿಲ್ಲ, ಓಡ್ತಾ ಇರುತ್ತೆ. ವಾತ ಪ್ರಕೃತಿ ಆದರೆ ಓಡ್ತಾ ಇರುತ್ತೆ ಮಾತು, ಹೆಜ್ಜೆ ಎಲ್ಲದೂ ಕೂಡ. ಹಾಗೂ ಅಲ್ವಂತೆ. ಅವಿಲಂಬಿತಂ ಅದ್ರುತಂ. ಮತ್ತೇನು ಅಂದರೆ ಸಮ. ಸ್ವರ ಕೆಲವರು ಎತ್ತರ ಸ್ವರದಲ್ಲಿ ಮಾತಾಡುವಾಗೆಲ್ಲ, ಕೆಲವರು ಅಂತ ಮಂದ್ರ ಸ್ವರದಲ್ಲಿ ಮಾತಾಡ್ತಾರೆ. ಇದು ಹಾಗಲ್ವಂತೆ. ಮಧ್ಯಮೇ ಸ್ವರೇ. ಉರಸ್ಥಂ ಕಂಠಗಂ ವಾಕ್ಯಂ ವರ್ತತೆ ಮಧ್ಯಮೇ ಸ್ವರೇ. ಇದು ಹನುಮಂತನದ್ದಾಯ್ತು. ಲಂಕೆಯಲ್ಲಿ ಎಲ್ಲ ರಾಕ್ಷಸರು ವಿಕಾರವಾಗಿರಲಿಲ್ವಂತ. ಲಂಕೆಯಲ್ಲಿ ರಾಕ್ಷಸರ ವರ್ಣನೆ ಮಾಡುವಾಗ ತುಂಬ ವಿಕಾರಗಳ ವರ್ಣನೆ ಇದೆ. ಅದು ಕೆಲವು ರಾಕ್ಷಸರು ಹೇಗಿದ್ರಂತೆ ಅಂದರೆ, ನಾತಿ ಸ್ಥೂಲಾನ್, ತುಂಬ ಸ್ಥೂಲ ಅಲ್ಲ. ನಾತಿ ಕೃಶಾನ್, ತುಂಬ ಕೃಶವೂ ಕೂಡ ಅಲ್ಲ. ನಾತಿ ದೀರ್ಘಾತಿ ಹ್ರಸ್ವಕಾನ್, ತುಂಬ ಉದ್ದ ಅಲ್ಲ, ತುಂಬ ಗಿಡ್ಡ ಅಲ್ಲ. ನಾತಿ ಗೌರಾನ್, ತುಂಬ ಬಿಳಿಯಲ್ಲ. ಹಾಗೆ ನಾತಿ ಕೃಷ್ಣಾನ್, ತುಂಬ ಕಪ್ಪು ಅಲ್ಲ. ನಾತಿ ಕುಬ್ಜಾನ್, ಅತಿ ಕುಬ್ಜ ವಾಮನ ಇದು ಕೂಡ ಅಲ್ಲ. ಸಮಗಾತ್ರದ ಕೆಲವರು ಲಕ್ಷಣ ಸಂಪನ್ನರಾದ ರಾಕ್ಷಸರು ಅಲ್ಲಿದ್ದರು ಅಂತ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ನಮ್ಮ ವಿಭೀಷಣನಂಥವರು ಕೆಲವರು ಅಲ್ಲಿದ್ದರು ಅಂತ. ಲಕ್ಷಣ ಸಂಪನ್ನರಾಗಿರ್ತಕ್ಕಂಥ ರಾಕ್ಷಸರೇ ಆಗಿದ್ದಾರೆ. ಕೆಲವರು ರಾಕ್ಷಸರೇ ಆಗಿದ್ದಾರೆ ಅಂತ. ನಾವು ಮನುಷ್ಯರು ಹೇಗಿರ್ಬೇಕಪ್ಪ ಅಂತ. ನಕ್ಕರೆ ಕೆಲವರದ್ದು ಅಟ್ಟಹಾಸ, ಅಲ್ಲಿ ನೆನೆಸ್ಬಿಡ್ಬೋದು ಎಷ್ಟಿದೆ ಅಂತ ಅಲ್ವಾ. ನಾಲ್ಗೆ ಒಳಗೆ ಗುಳಿ ಕೂಡ ಕಾಣಿಸುತ್ತೆ. ಸರಿಯಾಗಿ ಒಂದು ಕರದೀಪವನ್ನು ಪ್ರಯೋಗ ಮಾಡಿ ನೋಡಿದರೆ ಏನು ತಿಂದಿದ್ದಾರೆ ಅಂತ ಗೊತ್ತಾಗಬೇಕು ಅವರು, ಹೆಚ್ಚೊದ್ದಾಗದೇ ಇದ್ದಾರೆ ಊಟ ಮಾಡಿದ್ದು. ಅಟ್ಟಹಾಸ ಒಂದು ಬಗೆ ನಗುವಿನಲ್ಲಿ. ಇನ್ನು ಕೆಲವರು ಉರಿ ಮೋರೆ, ನಕ್ಕರೆ ಮುತ್ತುದಿರುತ್ತೆ ಅನ್ನೋ ಥರ ಯಾವತ್ತಿಗೂ ಉರಿ ಮೋರೆ ಮಾಡ್ಕೊಂಡಿರ್ತಾರೆ, ಗಡುಸು ಮುಖ ಮಾಡ್ಕೊಂಡಿರ್ತಾರೆ. ಇಷ್ಟ ಆಗ್ತಾರೆ ನಿಮಗೆ ಇವರು? ಕೆಲವರಂತೂ ಒಮ್ಮೆ ಹಾಗೆ ಒಮ್ಮೆ ಹೀಗೆ, ಹೇಗೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಯಾವಾಗ ಸಿಟ್ಟು ಬರುತ್ತೆ, ಯಾವಾಗ ಸಂತೋಷವಾಗಿರ್ತಾರೆ, ಯಾವಾಗ ನಗ್ತಾರೆ, ಹೇಳೋಕ್ಕೆ ಬರೋದಿಲ್ಲ ಅಂತ. ನಾವು
ಅವರ ನಗು ನಿರೀಕ್ಷೆ ಮಾಡುವಂಥ ತಮಾಷೆ ಮಾಡಿದರೆ ಬ್ರಹ್ಮಾಂಡ ಕೋಪ ಬಂದ್ಬಿಡುತ್ತಾರೆ, ಕಚ್ಚೋಕೆ ಬರ್ತಾರೆ ಸೀದಾ ಅಲ್ವಾ. ಹೇಗಿರ್ತಾರೆ ಅಂತ. ಕೆಲವು ಸಾರಿ ನಮಗೆ ಮನಸ್ಸು ಚೆನ್ನಾಗಿರೋದಿಲ್ಲ, ಅವರು ತಮಾಷೆ ಮಾಡ್ತಾ ಇರ್ತಾರೆ, ನಗ್ತಾ ಇರ್ತಾರೆ, ಅವರು ನಮ್ಗೆ ಹೆಚ್ಚಾಗತ್ತೆ. ಹೇಗಿರ್ತಾರೆ ಕೆಲವರು ಅಂತ, ಒಮ್ಮೆ ಹಾಗೆ ಒಮ್ಮೆ ಹೀಗೆ. ಇದು 3 ಬಗೆಯ ನಗುಗಳು: ಅಟ್ಟಹಾಸ, ಅಹಾಸ, ವಿಷಮಹಾಸ, ಹಾಗೆ ಇನ್ನೊಂದು ಮಂದಸ್ಮಿತ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ ಅಂಥದ್ದು. ಹಲ್ಲು ಕಾಣಬಾರ್ದು, ಕಿವಿಗೆ ಕೇಳಬಾರ್ದು ನಕ್ಕಿದ್ದು ಅಂತ. ಯಾರು ಆ ಥರ ನಗೋರು? ರಾಮ. ರಾಮನದು ಮಂದಸ್ಮಿತವೇ ಪ್ರಖ್ಯಾತ, ಎಲ್ಲೂ ಅತಿ ಇಲ್ಲ. ರಾಮ ಅಂದರೆ ಹಾಗೆ, ಯಾವುದು ಹೆಚ್ಚಲ್ಲ, ಯಾವುದು ಕಡಿಮೆನೂ ಅಲ್ಲ ಅಂಥದ್ದದು. ಲಲಿತಾ ತ್ರಿಪುರ ಸುಂದರಿಯ ನಗುವನ್ನು ವರ್ಣನೆ ಮಾಡಿದ್ದಾರೆ ನೋಡಿ. ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ. ಆಕೆಯ ಮಂದಸ್ಮಿತದಿಂದ ಒಂದು ಪ್ರಭೆಯ ಪ್ರವಾಹ ಹೊರಹೊಮ್ಮಿದೆಯಂತೆ. ಮುಗುಳ್ನಗುವಿನಿಂದ ಒಂದು ಪ್ರಭೆಯ ಪ್ರವಾಹ ಹೊರಹೊಮ್ಮಿದೆ. ಅದರಲ್ಲಿ ಕಾಮೇಶ್ವರನ ಮನಸ್ಸು ಮುಳುಗಿದೆ. ಯಾವುದರಲ್ಲಿ? ಕಾಮೇಶ್ವರಿಯ ಮುಗುಳ್ನಗುವಿನಿಂದ ಹೊರಹೊಮ್ಮಿದ ಪ್ರವಾಹ, ಬೆಳಕಿನ ಹೊಳೆ, ಅಲ್ಲಿ ಕಾಮೇಶನ ಮನಸ್ಸು ಮುಳುಗಿದೆ. ಅಂದರೆ ಹೇಗಿರ್ಬೇಕು ಅವಳ ಮಂದಸ್ಮಿತ? ಎಷ್ಟು ಬಿಳುಪಾಗಿರ್ಬೇಕು, ಎಷ್ಟು ಹೊಳಪಾಗಿರ್ಬೇಕು ಅಂತ. ಅದು ಹಲ್ಲು ತೋರಿಸಿದ ಹೊಳಪು ಅದು. ನೀವು ದೇವತೆಗಳ ವಿಗ್ರಹ ನೋಡಿ, ದೇವತೆಗಳ ವಿಗ್ರಹ, ಎಲ್ಲ ವಿಗ್ರಹಗಳಲ್ಲಿ, ಹೆಚ್ಚಿನ ವಿಗ್ರಹಗಳಲ್ಲಿ ನಗು ಇರುತ್ತೆ ಮುಖದಲ್ಲಿ. ಇದಕ್ಕೆ ಅಪವಾದ ಇದೆ, ಆದರೆ ಹೆಚ್ಚಿನ ವಿಗ್ರಹಗಳಲ್ಲಿ ನಗು ಇರುತ್ತೆ. ಎಂಥ ನಗು ಅದು ಅಂದರೆ ಮಂದಸ್ಮಿತ. ನಿತ್ಯ ಪೂಜೆ ಮಾಡ್ತೇವಲ್ಲ ರಾಮದೇವರು, ಮುಖ ನೋಡಿ ನೀವು, ಸೀತೆ ಮುಖ ನೋಡಿ, ಮಂದಸ್ಮಿತ ಇದೆ ಅಲ್ಲಿ. ಹಲ್ಲು ಕಾಣುವ ಹಾಗಲ್ಲ, ಅಟ್ಟಹಾಸ ಅಲ್ಲ ಅದು, ಬಿಗಿ ಒಣ ಮುಖವೂ ಕೂಡ ಅಲ್ಲ ಅದು, ಮಂದಸ್ಮಿತ ಅಂತ. ಒಳಗೇನೋ ಆನಂದದ ಅನುಭೂತಿ ಆಗ್ತಾ ಇದೆ ಅಂತರಾಳದಲ್ಲಿ, ಅದು ನಗುವಿನ ರೂಪದಲ್ಲಿ ವ್ಯಕ್ತ ಆಗ್ತಾ ಇದೆ. ಅಂಥ ಸಮಾಧಿಯ ಅಂತರ ಆನಂದದ ಅಭಿವ್ಯಕ್ತಿ ಆ ಮುಗುಳ್ನಗು, ಮಂದಸ್ಮಿತ ಎನ್ನುವಂಥದ್ದು. ಇಲ್ಲೆಲ್ಲ ಆ ನಗುವಿನ ಸಮತ್ವವನ್ನು ಕಾಣ್ತೇವೆ ನಾವು. ಎಲ್ಲಿ ಹೋದ್ರೂ ಕೂಡ ಆ ಸಮತ್ವಕ್ಕೊಂದು ಮಹತ್ವ ಇದೆ ನೋಡಿ. ಹಾಗೆ ಇನ್ನು ಕೊನೆಯದೊಂದು ಉದಾಹರಣೆ, ಇಷ್ಟೆಲ್ಲ ಬೇಡ ನಿಜವಾಗಿ ಕೂಡ, ಆದರೆ ನಿಮ್ಮ ಜೊತೆ ಸ್ವಲ್ಪ ಸಮಯ ಈ ಥರ ಕಳೆಯೋಣ ಅನ್ನೋ ಕಾರಣಕ್ಕೆ ನಾವು ಇದನ್ನು ಹೇಳ್ತಾ ಇರುವಂಥದ್ದು. ಊರುಗಳಲ್ಲಿ 4 ವಿಧ ಉರಿ ಸೆಕೆಯ ಊರುಗಳು. ಉದಾಹರಣೆಗೆ ಗೋಕರ್ಣವೇನಾ? ಛೇ 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 ಇನ್ನೂ ತುಂಬ ಇದಕ್ಕಿಂತ ಜಾಸ್ತಿ ಸೆಕೆಯ ಊರುಗಳಿದ್ದಾವೆ. ಜೋಧಪುರವನ್ನು ಸೂರ್ಯನಗರಿ ಅಂತ ಕರೀತಾರೆ. ಹೆಸರೇನೋ ಅದ್ಭುತವಾಗಿದ್ದು, ಸೂರ್ಯನಗರಿ ಅಂದರೆ. ವಿಷಯ ಏನಪ್ಪ ಅಂದರೆ ವಿಪರೀತ ಸೆಕೆ ಅಂತ. 50 ಡಿಗ್ರಿವರೆಗೂ ಹೋಗುತ್ತೆ ಅಲ್ಲಿ, 50-52ವರೆಗೂ ಹೋಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಸೂರ್ಯನಗರಿ ಅಂತ ಕರೀತಾರೆ. ನೀವು ಅಲ್ಲಿ ಒಂದು ಸ್ವಲ್ಪ ದಿವಸ ಎದ್ಕೊಂಡು ಬಂದರೆ ಗೋಕರ್ಣ ತಂಪು ಆಮೇಲೆ ಅಂತ. ಅದ್ರ ನಂತರ ಆಯಿತು. ಉರಿ ಸೆಕೆಯ ಊರುಗಳು, ಕಡು ಚಳಿಯ ಊರುಗಳು. ಯಾವುದು? ನಮ್ಮೂರು ಅಂತ ಹೇಳ್ಬೇಡಿ, ಕಡು ಚಳಿಯ ಊರುಗಳು. ಕೆಲವು ಊರು ಹೇಗಿರುತ್ತೆ ಅಂದರೆ ಸೆಕೆ ಹೆಚ್ಚಾಗಿಯೂ ಜನ ಸಾಯ್ತಾರೆ, ಚಳಿ ಹೆಚ್ಚಾಗಿಯೂ ಸಾಯ್ತಾರೆ. ಪ್ರತಿ ವರ್ಷ ಚಳಿಗೆ ಇಷ್ಟು ಬಲಿ, ಸೆಕೆಗೆ ಇಷ್ಟು ಬಲಿ, ಮಳೆ ಬಂದರೆ ಪ್ರವಾಹಕ್ಕೆ ಇಷ್ಟು ಬಲಿ ಅಂಥ ಊರುಗಳು ಇರ್ತವೆ. ನಮ್ಮ ದೇಶದಲ್ಲಿದ್ದಾವೆ ಅಂಥ ಊರುಗಳು. ಆದರೆ ಕೆಲವು ಊರುಗಳು ಸಮಶೀತೋಷ್ಣ, ಚಳಿಯು ತುಂಬ ಹೆಚ್ಚಿಲ್ಲ, ಮಿತಿಮೀರಿ ಇಲ್ಲ, ಸೆಕೆ ಕೂಡ ಮಿತಿಮೀರಿ ಸೆಕೆ ಇಲ್ಲ, ಎಷ್ಟು ಬೇಕು ಅಷ್ಟು, ರುಚಿಗೆ ತಕ್ಕಷ್ಟು ಅಂತ ಹೇಳಿದ್ರಲ್ಲ ಆ ತರಹ. ಯಾಕೆ ಇಷ್ಟೆಲ್ಲ ಹೇಳೋದು ಅಂದರೆ, ಎಲ್ಲಿಂದ ಎಲ್ಲಿಗೆ ಹೋದರೂ ಸಮತ್ವಕ್ಕೆ ಪ್ರಾಧಾನ್ಯ ಇದೆ. ಯಾವುದೇ ಪ್ರಮಾಣತಃ ಹೆಚ್ಚಾದರೂ ಕೂಡ ನಮಗೆ ತೊಂದರೆ ಮಾಡುತ್ತೆ, ಒಳ್ಳೇದು ಮಾಡೋದಿಲ್ಲ. ಹಣದ ಸಹಿತವಾಗಿ ಹೇಳ್ತಾ ಇರೋವಂಥದ್ದು. ಹಣ ಕೂಡ ಅದು ಜಾಸ್ತಿ ಆಯಿತು ಅಂದರೆ ತೊಂದರೆ ಮಾಡುತ್ತೆ. ಅದು ಕಡಿಮೆ ಆದರೂ ತೊಂದರೆಗಳಿದೆ. ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೀವಿ. ಹಣ ಕಡಿಮೆ ಆದರೆ ಹಾಹಾಕಾರ, ಹಸಿವು, ಹೆಚ್ಚಾದರೆ ಅಹಂಕಾರ ಅಲ್ವಾ?
ಎರಡೂ ತೊಂದರೆ. ಹಾಹಾಕಾರವೂ ಬರಬಾರ್ದು ಜೀವನದಲ್ಲಿ, ಅಹಂಕಾರವೂ ಕೂಡ ಬರಬಾರ್ದು. ಯಾವುದು ಹೆಚ್ಚು ಆಪತ್ತು ಅಂತ ಹೇಳೋದೇ ಕಷ್ಟ ಅಂತ. ಎರಡು ಕೂಡ ಆಪತ್ತೆ ಅಂತ. ಹೊಟ್ಟೆಗೆಲ್ಲದೆ ಸಾಯುವಂತೆ ಆಗಬಾರ್ದು, ಹೊಟ್ಟೆಗೆ ಹೆಚ್ಚಾಗಿ ತೊಂದರೆ ಆಗಬಾರ್ದು, ಅಜೀರ್ಣ ಆಗಿ ಅನಾಹುತ ಆಗಬಾರದು ನೋಡಿ. ಹಾಗಾಗಿ ಎಲ್ಲವೂ ಕೂಡ ಜೀವನದಲ್ಲಿ ಸಮವಾಗಿರಬೇಕು. ಅದರಿಂದಲೇ ಗೀತೆಯಲ್ಲಿ ಕೃಷ್ಣ ಸಮತ್ವಂ ಯೋಗ ಉಚ್ಯತೆ. ಯೋಗ ಅನ್ನೋದಕ್ಕೆ ನೀವು ಸಾವಿರಾರು ಗ್ರಂಥಗಳನ್ನು ತಿರುವು ಹಾಕೋದು ಬೇಡ, ಕೋಟ್ಯಂತರ ಶಬ್ದಗಳು ಬೇಡ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಯೋಗ ಅಂದ್ರೆ ಏನು ಅಂದರೆ ಇಡೀ ಜೀವನ ನೀವು ಕಷ್ಟಪಡೋದು ಬೇಡ, ಸಾಮಾನ್ಯತಃ ಅರ್ಥ ಮಾಡ್ಕೋಬೋದು ಯೋಗ ಅಂದ್ರೆ ಏನು ಅಂತ. ಸಾಮ್ಯ, ಸಾಮ್ಯವೇ ಯೋಗ. ಆಯುರ್ವೇದ ಏನು ಹೇಳಿದೆ ಈ ಕುರಿತು? ಆಯುರ್ವೇದದ ಉದ್ದೇಶ ಏನು? ಧಾತು ಸಾಮ್ಯ ಅಲ್ವಾ? ಅಲ್ಲೂ ಇದೆ ನೋಡಿ ಸಾಮ್ಯ ಶಬ್ದ, ಸಮತ್ವ. ಈ ಧಾತುಗಳು ಸಾಮ್ಯವನ್ನು ಹೊಂದಬೇಕು ಅಂತ ಆಯುರ್ವೇದ ಹೇಳಿದರೆ, ಯೋಗ ತ್ರಿಗುಣಗಳು ಸಾಮ್ಯವನ್ನು ಹೊಂದಬೇಕು ಅಂತ ಹೇಳುತ್ತೆ. ಸತ್ವರಜಸ್ತಮ ಗುಣಗಳು ಸಾಮ್ಯವನ್ನು ಹೊಂದಬೇಕು. ಎರಡು ಒಂದೇ ಅದು. ಇದೊಂದು ಭಾಷೆ ಅದೊಂದು ಭಾಷೆ, ಇದೊಂದು ಪಂಥ ಅದೊಂದು ಪಂಥ. ಪಂಥ ಅಂದರೆ ದಾರಿ, ಇದೊಂದು ದಾರಿ ಅದೊಂದು ದಾರಿ, ಹೋಗಿ ಸೇರುವ ಗುರಿ ಒಂದೇ. ಅದೇ ಸ್ಥಾನಕ್ಕೆ ಹೋಗಿ ಎರಡೂ ಶಾಸ್ತ್ರಗಳು ಕೂಡ ಸೇರ್ತಾ ಇದ್ದಾವೆ. ಯಾವ ಸ್ಥಾನ ಅಂದರೆ ಸಾಮ್ಯ, ಸಾಮ್ಯದ ಸ್ಥಾನ ಅಂತ. ಹಾಗಾಗಿ ಎಲ್ಲವೂ ಹದಕ್ಕೆ ಬರಬೇಕು, ಎಲ್ಲವೂ ತನ್ನ ಮಿತಿಗೆ ಒಳಪಡಬೇಕು. ಮಿತಿ ಅಂದರೆ ಕಡಿಮೆ ಅಂತ ಅರ್ಥ ಅಲ್ಲ, ಮಿತಿ ಅಂದರೆ ಅಳತೆ ಅಂತ ಅರ್ಥ. ಕಡಿಮೆನೂ ಅಲ್ಲ ಹೆಚ್ಚು ಅಲ್ಲ, ಎಷ್ಟಿರಬೇಕು ಅಷ್ಟು, ಹೇಗಿರ್ಬೇಕು ಹಾಗೆ. ಇದೇ ಮಿತಿ ಎನ್ನುವಂಥದ್ದು. ಈಗ ಮನೆಯಲ್ಲಿ ಬೆಂಕಿ, ಉದಾಹರಣೆಗೆ ನೀವು ಅಗ್ನಿ ಬಗ್ಗೆ ನಾವು ಮಾತಾಡ್ತಾ ಇದ್ದೇವಲ್ಲ, ಎಲ್ಲಿರಬೇಕು ಅಲ್ಲಿರಬೇಕು. ಹಳೆ ಕಾಲದ ಕಥೆ ಆದರೆ ಅದು ಬಚ್ಚಲು ಒಲೆಯಲ್ಲಿರಬೇಕು, ಅಡುಗೆ ಮನೆ ಒಲೆಯಲ್ಲಿರಬೇಕು ಅಲ್ವಾ? ಎಲ್ಲೆಲ್ಲೂ ಬೆಂಕಿ ಅಂತಂದ್ರೆ ಭಾಗ್ಯವಾದು. ಒಲೆಯಲ್ಲಿ ಎಷ್ಟು ಉರಿಬೇಕು ಅಷ್ಟು ಉರಿಬೇಕು. ಅಟ್ಟಕ್ಕೆ ತಾಗಿ ಉರಿದ್ರೆ ಒಳ್ಳೇದದು, ಆರಿ ಹೋದ್ರೆ ಅದು ಒಳ್ಳೇದಲ್ಲ ನೋಡಿ. ನೀವು ಮಕ್ಕಳು ನಿತ್ಯ ಸ್ನಾನ ಮಾಡ್ತೀರಿ, ನೀರು ಜಾಸ್ತಿ ಬಿಸಿ ಆದರೆ ಹೇಗಾಗತ್ತೆ? ತಣ್ಣೀರಾದರೆ ಹೇಗಾಗತ್ತೆ? ಒಂದು ದಿವಸ ಬಿಸಿನೀರು ಒಂದು ದಿವಸ ತಣ್ಣೀರು, ಇದು ಹೇಗಾಗತ್ತೆ? ಅಥವಾ ಒಂದು ಅರ್ಧ ಬಿಸಿನೀರು ಸ್ನಾನ ಮಾಡೋ ಹೊತ್ತಿಗೆ ಖರ್ಚಾಗೋಯ್ತು, ಆಮೇಲೆ ತಣ್ಣೀರು ಸ್ನಾನ ಅಂದರೆ ಹೇಗಾಗತ್ತೆ ಅಲ್ವಾ? ಇಷ್ಟೇ ವಿಷಯ ಅಂತ, ಬೇರೆ ಏನೂ ಇಲ್ಲ, ಇಷ್ಟೇ ವಿಷಯ. ನೀವು ಅಡುಗೆ ಮಾಡುವಾಗ ಪದಾರ್ಥವನ್ನು ಬೇಯಿಸುವಾಗ ಅದು ಬೆಂಕಿ ಜಾಸ್ತಿ ಆದರೆ ಏನಾಗುತ್ತೆ? ಅದು ಸೀದು ಹೋಗುತ್ತೆ, ಸುಟ್ಟು ಹೋಗುತ್ತೆ ಅದು ಅಲ್ವಾ? ಬೆಂಕಿನ ಇಲ್ಲದೆ ಇದ್ದರೆ ಸರಿಯಾಗಿ ಬೇಯೋದೇ ಇಲ್ಲ, ತಿನ್ನಲು ರುಚಿ ಅಲ್ಲ ಅದು. ಇನ್ನು ಬೆಂಕಿ ಒಂದ್ಸರಿ ಜೋರು ಉರಿಯುತ್ತೆ, ಒಂದ್ಸಾರಿ ಮೆಲ್ಲ ಉರಿಯುತ್ತೆ. ಈ ಥರ ಆಗೋದಾದ್ರೆ ಆಗಲೂ ಪದಾರ್ಥ ರುಚಿ ಆಗೋದಿಲ್ಲ, ಬೇಕಾದ ಹದ ಬರೋದಿಲ್ಲ ಅಂತ. ಕೊನೆಯದಾಗಿ ಸಮಪ್ರಮಾಣದಲ್ಲಿ ಹದವಾಗಿ ಬೆಂದರೆ, ಅಗ್ನಿ ತುಂಬ ಸಮಪ್ರಮಾಣದಲ್ಲಿ ಉರಿದ್ರೆ ಆ ಆಹಾರ ತುಂಬ ರುಚಿಕರವಾಗಿರೋಕ್ಕೆ ಸಾಧ್ಯ ಇದೆ ನೋಡಿ ಅಂತ. ಹಾಗಾಗಿ ಹೀಗೆ ನಮ್ಮಲ್ಲಿ ಕೂಡ ಅಗ್ನಿಯಲ್ಲಿ 4 ಬಗೆ ಇದೆ. ನಮ್ಮೊಳಗೆ ಅಗ್ನಿ ಕೆಲವು ಬಾರಿ ಮಂದವಾಗತ್ತೆ, ಅಥವಾ ಕೆಲವರಿಗೆ ಕೆಲವು ಬಾರಿ ಕೆಲವು ಸಮಯದಲ್ಲಿ ಇದು ಅವಲಂಬಿತ. ಅದು ಎಲ್ಲರಿಗೂ ಎಲ್ಲವೂ ಆಗಬೇಕು ಅಂತಿಲ್ಲ, ಆಗ್ಬೋದು, ಇಂಥದ್ದೆಲ್ಲ ಬರ್ಬೋದು ಅಂತ. ಕೆಲವರಿಗೆ ಅಥವಾ ಕೆಲವು ಸಮಯದಲ್ಲಿ ಅಗ್ನಿ ಮಂದವಾಗ್ಬೋದು, ಅಗ್ನಿ ತೀಕ್ಷ್ಣವಾಗ್ಬೋದು. ವಿಷಮ ಅಂದರೆ ಒಂದ್ಸಾರಿ ಹಾಗೆ ಒಂದ್ಸಾರಿ ಹೀಗೆ, ಏನು ಮಾಡುತ್ತೆ ಅಂತ ಗೊತ್ತಾಗೋದಿಲ್ಲ ಅಂತ. ಆ ತರಹ ಆಗ್ಬೋದು, ಸಮವಾಗಿಯೂ ಇರ್ಬೋದು, ಎಲ್ಲವೂ ಆಗ್ಬೋದು. ಅಗ್ನ್ಯಾಶಯದ ಮೇಲೆ, ಅಗ್ನಿಯ ರಾಜಧಾನಿ ಮೇಲೆ ಕಫದ ದಾಳಿ ಆದರೆ ಅದು ಮಂದಾಗತ್ತೆ. ವಾತದ ದಾಳಿ ಆದರೆ ಅದು ವಿಷಮ ಆಗುತ್ತೆ. ಅದು ವಾತದ ಸ್ವಭಾವ ಏನು? ಒಂದ್ಸಾರಿ ಬೀಸುತ್ತೆ, ಒಂದ್ಸಾರಿ ಬಿಡುತ್ತೆ, ಒಂದ್ಸಾರಿ ಬೀಸುತ್ತೆ, ಒಂದ್ಸಾರಿ ಜೋರು ಬೀಸುತ್ತೆ, ಒಂದ್ಸತಿ ನಿಧಾನ ಬೀಸುತ್ತೆ. ಈ ವೈಷಮ್ಯ ಅನ್ನೋದು ವಾತದ ಸ್ವಭಾವ ಅಂತ. ಹಾಗಾಗಿ ಅಗ್ನಿ ಕೇಂದ್ರದ ಮೇಲೆ ವಾತದ ದಾಳಿ ಆದರೆ ಅಗ್ನಿ ವಿಷಮ ಆಗುತ್ತೆ. ಹಾಗೆಯೇ ಅಗ್ನಿ ಕೇಂದ್ರದ ಮೇಲೆ ಪಿತ್ತದ ದಾಳಿ ಆದರೆ, ಪಿತ್ತ ಕೇಂದ್ರದ ಮೇಲೆ ಪಿತ್ತದ ದಾಳಿ ಆದರೆ, ಸ್ವಜನಸ್ಯ ಶತ್ರು ಅನ್ನೋ ತರಹ ಅದೇ ಅದರ ಮೇಲೆ ದಾಳಿ ಮಾಡುವಂಥ ಪ್ರಮೇಯಗಳು ಬಂದರೆ ಆಗ ಅದು ತೀಕ್ಷ್ಣ ಅಗ್ನಿ ಅಂತ ಅನ್ಸ್ಕೊಳುತ್ತೆ. ಮತ್ತು ಹೆಚ್ಚಾದರೆ ಅತ್ಯಗ್ನಿ ಅಂತಾಗುತ್ತೆ.
ಭಸ್ಮಕ ಅಂತಾಗತ್ತೆ, ಆಮೇಲೆ ಭಸ್ಮಕಾಗ್ನಿ ಅಂತಾಗತ್ತೆ. ಇದು ಯಾವುದೂ ಇಲ್ಲ, ಎಲ್ಲ ಸಹಕಾರ ಕೊಡ್ತಾ ಇದ್ದೇವೆ ಅಂದರೆ ಸಮಾಗ್ನಿ ಅಂತಾಗತ್ತೆ. ಸಮಾನ ವಾಯು ತುಂಬ ಸರಿಯಾಗಿ ಕೆಲಸ ಮಾಡ್ತಾ ಇದ್ರಿ. ಸಮಾನೋ ನಾಭಿಮಂಡಲೆ, ಸಮಾನ ವಾಯುವಿನ ಕಾರ್ಯವೇ ಇದನ್ನು ಪಾಲನೆ ಮಾಡುವಂಥದ್ದು. ಯಾವುದನ್ನು? ಅಗ್ನಿಯನ್ನು ಪಾಲನೆ ಮಾಡುವಂಥದ್ದು. ಪ್ರಾಣಾಪಾನಗಳು ಅಗ್ನಿಯನ್ನು ಉರಿಸ್ತವೆ, ಸಮಾನ ಅದನ್ನು ಪಾಲಿಸ್ತದೆ, ನೋಡ್ಕೊಳ್ತದೆ. ಅದನ್ನು ಸಮಾನ ಸರಿಯಾಗಿ ನೋಡ್ಕೊಳ್ತಾ ಇದ್ರೆ, ಸಮಾನವನ್ನು ನಾವು ಸರಿಯಾಗಿ ಇಟ್ಟಿದ್ರೆ ಆಗ ಏನಾಗ್ತಾನೆ ಮನುಷ್ಯ ಅಂದರೆ ಸಮಾಗ್ನಿ ಆಗ್ತಾನೆ. ಅವನ ಅಗ್ನಿ ಅದು ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ. ಎಷ್ಟು ಅಂದರೆ ಎಷ್ಟು ಬೇಕು ಅಷ್ಟು, ಹೇಗೆ ಬೇಕು ಹಾಗೆ. ಹೇಗಿದ್ದರೆ ನಾವು ಆರೋಗ್ಯವಾಗಿರ್ಬೋದು, ಚೆನ್ನಾಗಿರ್ಬೋದು, ಹಾಗೆ ಇರುತ್ತದೆ ಅಗ್ನಿ. ಹಾಗಾಗಿ ನಿಮ್ಗೆ ಗೊತ್ತಿದೆ ಅಗ್ನಿಯಿಂದಲೇ ಹಸಿವು ಅಂತ ಅಲ್ವಾ? ತೀಕ್ಷ್ಣ ಅಗ್ನಿ, ಅತ್ಯಗ್ನಿ ಆದಾಗ ಹಸಿವು ತುಂಬ ಆಗುತ್ತೆ, ಹೊಟ್ಟೆಗೆ ಬೆಂಕಿ ಬಿದ್ದಿದೆ ಅನ್ನೋ ಥರ ಆಗುತ್ತೆ. ಆಗ ತಿಂದಿದ್ದೆಲ್ಲ ಭಸ್ಮ ಅನ್ನೋ ಥರ ಆಗ್ಬೋದು. ಅದು ಮುಂದುವರೆದಾಗ ಇನ್ನೂ ಹೆಚ್ಚು ಅಂತ ಆದಾಗ ಈಗಷ್ಟೇ ಊಟ ಮಾಡಿದ್ದು ಮತ್ತೆ ಹಸಿವಾಯಿತು ಅಂತ. ಎಷ್ಟು ಹಸಿವಾಗೋದು ಅಂದರೆ ಏನಾದ್ರು ತಿನ್ನಲೇಬೇಕು ಅಂತ ಅನ್ನೋಷ್ಟು ಹಸಿವಾಗೋದು. ತಿಂದಿದ್ದೆಲ್ಲ ಭಸ್ಮ ಅಂತ, ಅದು ಇನ್ನೂ ಏನೇನು ಭಸ್ಮ ಮಾಡ್ತಾ ಇರುತ್ತೆ ಒಳಗಡೆ ಯಾರಿಗೂ ಗೊತ್ತದು. ಅಂಥ ಅಗ್ನಿ ಬೇಕಾದದ್ದನ್ನು ಭಸ್ಮ ಮಾಡ್ಬೋದು, ಬೇಡವಾದ್ದನ್ನು ಮಾತ್ರ ಅಲ್ಲ. ಶರೀರಕ್ಕೆ ಬೇಕಾಗುವಂಥ ಧಾತುಗಳನ್ನು ಕೂಡ ಅದು ಸುಡಬಹುದು ಅಂತ, ಸಾಧ್ಯ ಇದೆ ಅಂತ. ಮಂದಾಗ್ನಿ ಆಗಿಬಿಟ್ರೆ ಬೇಕಾಗಿದ್ದನ್ನು ಸುಡೋದಿಲ್ಲ, ಸುಡಬೇಕಾಗಿದ್ದನ್ನು, ಬೇಯಿಸಬೇಕಾಗಿದ್ದನ್ನು ಅಥವಾ ಪಚನ ಮಾಡಬೇಕಾಗಿದ್ದನ್ನು ಕೂಡ ಪಚನ ಮಾಡೋದಿಲ್ಲ. ದೋಷಗಳನ್ನು ಸುಡುವ ಶಕ್ತಿ ಅದಕ್ಕೆ ಇರೋದಿಲ್ಲ. ಆಗ ದೋಷಗಳು ಹೆಚ್ಚಾಗ್ತಾ ಹೋಗ್ತವೆ. ವಿಷಮ ಆದರೆ ಜೀವನ ಶೈಲಿ ರೂಪಿಸ್ಕೊಳ್ಳೋದ ಕಷ್ಟ ಅವನು ಅಂತ. ಯಾಕೆಂದರೆ ಯಾವಾಗ ಹೇಗೆ ಅಂತಲೇ ಇಲ್ಲ, ಯಾವಾಗ ಹಸುವಾಗುತ್ತೆ, ಯಾವಾಗ ಹಸುವಾಗೋದಿಲ್ಲ ಅಂತಲೇ ಇಲ್ಲ. ಎಲ್ಲ ಸರಿ ಇದ್ರೂ ಕೂಡ ಒಂದ್ಸರಿ ಕೆಡುತ್ತೆ ವಾತಾವರಣ. ಕೆಲವು ಸರಿ ಎಡವಟ್ಟು ಮಾಡ್ಕೊಂಡಿರ್ತಾನೆ, ಆದರೂ ಕೆಡೋದಿಲ್ಲ ಅದು. ವಿಷಮ ಅಂದರೆ ಹಾಗೆ ಅಂತ, ಯಾವಾಗ ಹೇಗೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಅಂತ. ಹೀಗೆಲ್ಲ ಆಗುತ್ತೆ ಅದು ಅಂತ. ಹಾಗಾಗಿ ಆತ್ಮಾವಲೋಕನ ಬೇಕು ಅಂತ ಹೇಳ್ತಾರಲ್ವಾ. ಜೀವನದಲ್ಲಿ ಒಂದು ಆತ್ಮಾವಲೋಕನ ಬೇಕು, ನಮ್ಮನ್ನು ನಾವು ನೋಡ್ಕೊಳ್ಬೇಕು, ಒಂದು ಕನ್ನಡಿ ಬೇಕು ನಮಗೆ. ನಮ್ದೆಲ್ಲಿ ಓರೆ ಇದೆ, ತಪ್ಪು ತಡೆ ಇದೆ, ನೋಡಿ ತಿದ್ಕೊಳ್ಬೇಕು ನಾವು ಅಂತ ಹೇಳ್ತಾರಲ್ವಾ. ಜೀವನದಲ್ಲಿ ಪ್ರತಿನಿತ್ಯ ನಾವೆಲ್ಲ ಕನ್ನಡಿ ಮುಂದೆ ಹೋಗೋರೆ. ಏನರ್ಥ ಅದಕ್ಕೆ? ಹೇಳಿ? ನಮ್ಮಲ್ಲಿ ಓರೆ ಇದೆ ಅಂತ ಅರ್ಥ ಅದಕ್ಕೆ, ಅದು ನಮಗೆ ಗೊತ್ತು ಅಂತ ಅರ್ಥ ಅದಕ್ಕೆ. ಕನ್ನಡಿ ಮುಂದೆ ಹೋಗೋದಕ್ಕೆ ಇಷ್ಟೇ ಅರ್ಥ, ನಾವು ಪೂರ್ತಿ ಸರಿ ಇಲ್ಲ ಅಂತ ನಮಗೆ ಗೊತ್ತು ಅಂತ. ಇಲ್ಲಿದ್ರೆ ಕನ್ನಡಿ ಹಾಕಬೇಕು. ಅಷ್ಟು ವಿಶ್ವಾಸ ನಮಗಿದ್ರೆ, ಅಷ್ಟು ಆತ್ಮವಿಶ್ವಾಸ ನಮಗಿದ್ರೆ, ಹಾಗಿರೋದಾದರೆ ಹೋಗ್ತಾ ಇರ್ಬೋದಲ್ಲ ಸೀದಾ ಸಭೆಗೆ. ಯಾಕೆ ಹೋಗೋದಿಲ್ಲ ಅಂದರೆ ಓರೆ ಇರೋದು ಹೌದು, ಅದು ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ, ಅದಿದೆ ಅಂತ ಅಲ್ವಾ. ಹಾಗಾಗಿ ನಾವು ಕನ್ನಡಿ ಇಟ್ಕೊಂಡಿದ್ದೇವೆ, ಆತ್ಮಾವಲೋಕನವನ್ನು ಮಾಡ್ತಾ ಇರ್ತೇವೆ. ಬರೀ ದೇಹದ ಅವಲೋಕನ ಮಾಡ್ತೇವೆ, ಮುಖದ ಅವಲೋಕನ ಮಾಡ್ತೇವೆ. ಈ ಸಮಯದಲ್ಲಿ ವ್ಯಕ್ತಿತ್ವದ ಅವಲೋಕನವನ್ನು ಮಾಡೋದಿಲ್ಲ. ನಮ್ಮ ಮನಸ್ಸೇ ನಮಗೆ ಕನ್ನಡಿ ಆಗಬೇಕು, ಗುರು ಹಿರಿಯರು ನಮಗೆ ಕನ್ನಡಿ ಆಗಬೇಕು, ಮಿತ್ರರು ಹಿತೈಷಿಗಳು ನಮಗೆ ಕನ್ನಡಿ ಆಗಬೇಕು. ಆಗ ನಮ್ಮ ವ್ಯಕ್ತಿತ್ವ ನಮಗೆ ಗೊತ್ತಾಗುತ್ತೆ. ಯಾರು ನಮ್ಮ ತಪ್ಪು ತಡೆಗಳನ್ನ ಹೇಳೋರ್ಬೇಕು, ನಮಗೆ ನಮ್ಮ ಲೋಪದೋಷಗಳನ್ನ ಹೇಳೋರ್ಬೇಕು. ಆಗ ನಾವು ಅದನ್ನು ತಿದ್ದುಕೊಂಡು ಪರಿಪೂರ್ಣ ಸಮ ಅಂತ ಆಗೋದಕ್ಕೆ ಸಾಧ್ಯ ಇದೆ ನೋಡಿ. ಹಾಗಾಗಿ ಆತ್ಮಾವಲೋಕನ ಬೇಕು ಅಂತ ಹೇಳ್ತಾರೆ. ಹಾಗೆಯೇ ಅಗ್ನಿ ಅವಲೋಕನವೂ ಕೂಡ ಬೇಕು. ಆರೋಗ್ಯವಾಗಿರ್ಬೇಕು ಅಂತಾದರೆ ಒಬ್ಬ ಮನುಷ್ಯ ಸದಾ ಅಗ್ನಿ ಅವಲೋಕನವನ್ನು ಮಾಡ್ಕೊಳ್ಬೇಕು. ತನ್ನ ಅಗ್ನಿ ಹೇಗಿದೆ ನೀವು ನಿಮ್ಮನ್ನು ನೀವೇ ನೋಡ್ಕೊಳ್ಳಿ. ಈಗ ಹೇಗಿದ್ದೀರಿ ನೀವು ಯಾವುದು? ನೀವು ಸಮಾಗ್ನಿಯ, ನೀವು ವಿಷಮಾಗ್ನಿಯ, ಮಂದಾಗ್ನಿಯ, ತೀಕ್ಷ್ಣಾಗ್ನಿಯ, ಯಾವುದು ನೀವು? ನಿಮ್ಮೇ ಯೋಚನೆ ಮಾಡೋಕ್ಕೆ ಸಾಧ್ಯ ಇದೆ. ಲಕ್ಷಣಗಳು ಗೊತ್ತಾದ ಮೇಲೆ ನಿಮ್ಮನ್ನು ನೀವೇ ಪರಿಶೀಲನೆಗೆ ಒಳಪಡಿಸ್ಕೊಳ್ಳೋಕೆ ಸಾಧ್ಯ ಇದೆ. ನಾನು ಯಾವ ಜಾತಿಗೆ ಸೇರಿದೆ, ಆ ಜಾತಿಗೆ ತಕ್ಕ ಆಹಾರ ವಿಹಾರಗಳನ್ನ ಹೇಳಿದ್ದಾರೆ ಅಂತ. ನೀನು ಅದಾದರೆ ಇದು ತಿನ್ನು, ಇದಾದರೆ ಇನ್ನೊಂದು ತಿನ್ನು ಅಂತ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರಗಳನ್ನು ಹೇಳಿದ್ದಾರೆ. ಅದರಿಂದಾಗಿ ಅಗ್ನಿ ನಮಗೆ ದೋಷಪ್ರದವಾಗದೇ ಇರ್ಬೋದು. ಅವಲೋಕನ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಈ ಎದ್ದ ಕೂಡಲೇ ಏನು ಮಾಡೋದು ಅಂತ ಕೇಳಿದ್ರೆ ಆಯುರ್ವೇದ ಇದನ್ನು ಹೇಳುತ್ತೆ. ಹೇಳ್ತಿದ್ದ ಹಾಗೇನೆ ಇನ್ನು ಏನಾಗಿಲ್ಲ, ಪ್ಲಾಸ್ಟಿಕ್ ಬಾಯಿಗೆ ಹಾಕಾಗಿಲ್ಲ. ಪ್ಲಾಸ್ಟಿಕ್ ಅಂದ್ರೆ ಏನು ಹೇಳಿ? ದಂತಧಾವನ ಮಾಡ್ತೇವಲ್ವ. ಎದ್ದು ಕೂಡಲೇ ಮನುಷ್ಯ ಮಾಡೋ ಕೆಲಸ ಏನಂದ್ರೆ, ಯಾವುದು ಪ್ಲಾಸ್ಟಿಕ್ಕೋ ಯಾವುದು ರಾಸಾಯನಿಕ ವಿಷವೋ ಅದನ್ನು ಬಾಯಿಗೆ ಹಾಕಿ ದಿನ ಪ್ರಾರಂಭ ಅಲ್ವಾ. ಅದು ಪ್ಲಾಸ್ಟಿಕ್ಕು. ಕೂರ್ಚ ಯಾವುದಿದೆ, ದಂತ ಕೂರ್ಚ, ಅದು ಪ್ಲಾಸ್ಟಿಕ್ಕು. ಅದ್ರ ಮೇಲೆ ಏನು ಹಾಕ್ಕೊಳ್ತೇವೆ, ಅದು ಪಕ್ಕಾ ವಿಷ.
ಇದರಿಂದಾಗಿ ದಿನ ಪ್ರಾರಂಭ ಮಾಡ್ತೇವಲ್ವಾ. ಸುಮ್ಮನೆ ಮಾತು ಹೇಳಿದ್ದು. ಈ ದಂತಧಾವನವು ಮತ್ತೊಂದು ಇವೆಲ್ಲಕ್ಕಿಂತ ಮುಂಚಿತವಾಗಿ ಹೇಳ್ತಾ ಇದ್ದ ಹಾಗೆ, ಎಚ್ಚರ ಆಗ್ತಾ ಇದ್ದ ಹಾಗೇನೆ ಏನ್ ಮಾಡ್ಬೇಕು ಅಂತ ಹೇಳಿದೆ ಆಯುರ್ವೇದ ಅಂದ್ರೆ ಜೀರ್ಣಂ ನಿರೂಪಯನ್. ಕಣ್ಣು ಬಿಡುವಾಗಲೇ ಹೊಟ್ಟೆ ಕಡೆ ಗಮನ ಕೊಡಬೇಕು. ಜೀರ್ಣಂ ನಿರೂಪಯನ್. ರಾತ್ರಿ ಮಾಡಿದ ಊಟ ಜೀರ್ಣ ಆಗಿದೆಯೋ ಇಲ್ವೋ ಅದೇ ಗೊತ್ತಾಗತ್ತೆ. ಜೀರ್ಣ ಆಗಿದೆಯೋ ಇಲ್ವೋ ಅಂತ ಹೊಟ್ಟೆ ಒತ್ತಿ ನೋಡ್ಕೊಂಡ್ರೆ ಗೊತ್ತಾಗತ್ತಾ ಜೀರ್ಣ ಆಗಿದೆಯೋ ಇಲ್ವೋ ಅಂತ. ನೀವು ಹಗುರಾಗಿರ್ತೀರಿ. ಜೀರ್ಣ ಆಗಿದ್ರೆ ನೀವು ಹಗುರಾಗಿರ್ತೀರಿ ಅಲ್ವಾ. ಉದ್ಗಾರ ಶುದ್ಧಿ ಅಂತ ಹೇಳ್ತಾರೆ. ತೇಗಿದ್ರೆ ಆ ತೇಗಿನಲ್ಲಿ ಯಾವುದೇ ಗಂಧ ಇರಬಾರ್ದು. ಉದ್ಗಾರ ಅಂದ್ರೆ ತೇಗು. ತೇಗಿನಲ್ಲಿ ಯಾವುದೇ ಗಂಧ ಪರಿಮಳ ಇರಬಾರ್ದು. ಮೊದಲು ಮಾಡಿದ ಊಟದ ಪರಿಮಳ ಇದೆ ಅಂತ ಆದ್ರೆ ಅದಕ್ಕೆ ಅರ್ಥ ಏನು? ಅದು ಅಲ್ಲೇ ಇದೆ ಅಂತ ಅರ್ಥ ಅದಕ್ಕೆ ಅಂತ. ಹೋಗಿಲ್ಲ ಕೆಳಗೆ, ಅದು ಹೆಚ್ಚು ರೂಪಾಂತರ ಕೂಡ ಹೊಂದಿಲ್ಲ. ಅದು ಅದೇ ತೇಗು ಬರ್ತಾ ಇದೆ, ಅದೇ ಪರಿಮಳ ಬರ್ತಾ ಇದೆ ಅಂದ್ರೆ ಗಟ್ಟಿ ಕೂತಿದೆ. ಅದು ನಮ್ಮ ಅಗ್ನಿಗೆ ಜಗ್ಗದೆ ಗಟ್ಟಿ ಕೂತಿದೆ ಅಂತ ಅರ್ಥ. ಅದು ಹಾಗಾಗಿ ಪರಿಮಳವನ್ನು ಕಳಿಸ್ತಾ ಇದೆ ಮೇಲ್ಗಡೆಗೆ, ನಾನಿದ್ದೇನೆ ಅಂತ. ಯಾಕೆ ಪರಿಮಳ ಕಳಿಸ್ತಾ ಇದೆ ಮೇಲ್ಗಡೆಗೆ ಅಂದ್ರೆ ಮತ್ತೆ ಬೇರೆ ಹಾಕ್ಬೇಡ ಅಂತ. ನಂದು ಮುಗಿದಿಲ್ಲ, ನನ್ನ ಸರಿದಿ ಮುಗಿಬೇಕು, ಫಸ್ಟಾಗಿ ಬೇರೆ ಕಳಿಸ್ಬೇಡ ಮೇಲಿಂದ ಮತ್ತೆ ಅಂತ ಆ ತೇಗು ಮೇಲೆ ಬಂದು ನಮಗೆ ಹೇಳುವಂಥದ್ದು. ಹಸಿವಿಲ್ಲದೆ ಊಟ ಮಾಡಬಾರ್ದು. ಉದ್ಗಾರ ಶುದ್ಧಿ ಇಲ್ಲದೆ, ಮುಖ್ಯವಾಗಿ ಉದ್ಗಾರ ಶುದ್ಧಿ ಇಲ್ಲದೆ ಊಟ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಹಳೆ ತೇಗು ಬರ್ತಾ ಇದೆ ಅಂದರೆ ಆಹಾರ ತಗೋಬಾರ್ದು ಅಂತ ಲೆಕ್ಕ ಅಂತ. ಹಾಗೆ ಆಯುರ್ವೇದ ಮಾತನ್ನು ಮೊದಲು ಹೇಳುತ್ತೆ. ಎದ್ದು ಕೂಡಲೇ ಮಾಡಬೇಕಾದ ಮೊದಲ ಕೆಲಸ ಅಂದರೆ ಇಡೀ ದಿನವೂ ಆ ಕಡೆ ಗಮನ ಇರಬೇಕು ಅಂತಲೇ ಅರ್ಥ. ಊಟ ಮಾಡಿದಾಗೆಲ್ಲ ಅಥವಾ ಊಟದ ನಂತರ 4-5 ಗಂಟೆ ಕಳೆದ ಮೇಲೆ ಏನಾಗ್ತಾ ಇದೆ ಪರಿಸ್ಥಿತಿ ನೋಡ್ಕೋಬೇಕಲ್ಲ. ಅದೇ ಸೂಚನೆ ಕೊಡ್ತಾ ಇರುತ್ತೆ, ಅದೇ ಹೇಳ್ತಾ ಇರುತ್ತೆ. ಹೆಚ್ಚಾಯಿತು, ಕಡಿಮೆ ಆಯಿತು, ಸರಿಯಾಗಲಿಲ್ಲ ಎಲ್ಲ ಹೇಳ್ತಾ ಇರುತ್ತೆ. ಅದು ವಾತ ಜಾಸ್ತಿ ಆಯಿತು, ಪಿತ್ತ ಜಾಸ್ತಿ ಆಯಿತು, ಕಫ ಜಾಸ್ತಿ ಆಯಿತು, ಎಲ್ಲವನ್ನೂ ಆಹಾರವೇ ಹೇಳುತ್ತೆ, ಸೂಚನೆ ಕೊಡುತ್ತೆ. ನಾವು ಅದನ್ನು ಗಮನಿಸಿದಾಗ ಮಾತ್ರ ಶಾಸ್ತ್ರಜ್ಞಾನ ಬೇಕು ಅಂತ ಒಂದು ಸ್ವಲ್ಪ ಮಟ್ಟಿಗೆ, ಅಥವಾ ಪರಂಪರೆ ಜ್ಞಾನ ಬೇಕು ಇದ್ದಾಗ ಅದೆಲ್ಲವೂ ಕೂಡ ಸಾಧ್ಯ ಅಂತ. ಈ ಮಾತನ್ನು ಗಮನಿಸಿ. ರಾತ್ರಿ ಭೋಜನ ಪೂರ್ಣ ಜೀರ್ಣವಾಗಿರಬೇಕು. ಸುಪ್ರಭಾತಕ್ಕೆ ಮುನ್ನ ದೇಹ ಕುಶಲವಿರೆ. ನಮ್ಮ ದೇಹ ಅದು ಕುಶಲವಾಗಿದೆ, ಸ್ವಸ್ಥವಾಗಿದೆ ಅಂತ ಆದರೆ ರಾತ್ರಿ ಭೋಜನ ಪೂರ್ಣ ಜೀರ್ಣವಾಗಿರಬೇಕು. ಸುಪ್ರಭಾತಕ್ಕೆ ಮುನ್ನ, ಬ್ರಾಹ್ಮ ಮುಹೂರ್ತಕ್ಕೆ ಅದು ಜೀರ್ಣ ಆಗಿರಬೇಕು, ಹೇಳುವಾಗಲೇ ಜೀರ್ಣ ಆಗಿರಬೇಕು. ನಿರ್ಮಲೋದರನಾಗಿ ನವದಿನಕ್ಕೆ ಮುನ್ನಡೆಯೋ. ಹೊಸ ದಿನಕ್ಕೆ ನಾವು ಮುಂದುವರಿಬೇಕಾದ್ರೆ ಹೊಟ್ಟೆಯೂ ಹೊಸ್ತಾಗಬೇಕಲ್ವಾ. ಹಳೆ ಹೊಟ್ಟೆ ಹೊತ್ಕೊಂಡು ಹೊಸ ದಿನಕ್ಕೆ ಹೋಗೋದಾ? ಎಲ್ಲ ಹೊಸ್ತಾಗಿದೆ, ಹೊಟ್ಟೆ ಒಂದು ಹಳೆದಿದ್ರೆ ಹೇಗೆ ಹೇಳಿ. ಹಾಗಾಗಿ ನಿರ್ಮಲೋದರನಾಗಿ, ಹೊಟ್ಟೆಯಲ್ಲಿ ಕಾಲುಷ್ಯ ಇಲ್ಲದೆ ನವದಿನಕ್ಕೆ ಮುನ್ನಡೆಯೋ ಹೊಸ ದಿನದ ಸಂಭ್ರಮಕ್ಕೆ ಬೇಕೇ ಹಳೆ ಮುಸುರೆ. ಹೊಸ ದಿನದ ಸಂಭ್ರಮಕ್ಕೆ ಬೇಕೇ ಹಳೆ ಮುಸುರೆ ಬೇಕಾ? ಹೊಟ್ಟೆಯೊಳಗೆ ಮುಸುರೆ ಇದೆ, ಹಳೆ ಮುಸುರೆ. ಹಾಗಾಗಿ ಸ್ವಸ್ಥ ಯಾರು ಅನ್ನುವಾಗ ಸುಶ್ರುತರು ಅದರ ಲಕ್ಷಣ ಹೇಳುವಾಗ ಒಂದು ಹೇಳಿದ್ದು ಸಮಾಗ್ನಿ. ನಿನಗೆ ಆರೋಗ್ಯ ಇದೆ ಅಂದರೆ ನೀನು ಸಮಾಗ್ನಿ ಆಗಿರ್ತೀಯ. ಸಮದೋಷ ಸಮಾಗ್ನಿಶ್ಚ ಪ್ರಸನ್ನಾತ್ಮೇಂದ್ರಿಯ ಮನಾಹ ಸ್ವಸ್ಥ ಇತ್ಯಭಿಧೀಯತೆ. ಪ್ರಸನ್ನಾತ್ಮೇಂದ್ರಿಯ ಮನಾಹ ಸ್ವಸ್ಥ ಇತ್ಯಭಿಧೀಯತೆ. ಈ ಆತ್ಮ ಪ್ರಸನ್ನ ಆಗೋದು, ಇಂದ್ರಿಯ ಪ್ರಸನ್ನ ಆಗೋದು, ಮನಸ್ಸು ಪ್ರಸನ್ನ ಆಗೋದು. ಆರೋಗ್ಯ ಬಂತಂದ್ರೆ ಮನಸ್ಸು ಪ್ರಸನ್ನವಾಗಿರಬೇಕು, ಆತ್ಮ ಪ್ರಸನ್ನವಾಗಿ, ಜೀವ ಪ್ರಸನ್ನವಾಗಿರಬೇಕು, ಕಣ್ಣು ಕಿವಿ ಎಲ್ಲ ಪ್ರಸನ್ನವಾಗಿರಬೇಕು. ಅಂತಂದ್ರೆ ಮೊದಲು ಅಗ್ನಿ ಸಮವಾಗಿರಬೇಕು. ಹಾಗಿದ್ರೆ ಮಾತ್ರವೇ ಇದೆಲ್ಲ ಇರೋಕ್ಕೆ ಸಾಧ್ಯ ಅಂತ. ಉಳಿದಿದ್ದೆಲ್ಲ ಆಗಬೇಕು ಅಂದರೆ ಸಮಾಗ್ನಿತ್ವ ಇದ್ರೆ ಮಾತ್ರವೇ, ಅಗ್ನಿ ಸಾಮ್ಯ ಇದ್ರೆ ಮಾತ್ರವೇ ಮತ್ತೆಲ್ಲ ಸರಿ ಇರೋಕ್ಕೆ ಸಾಧ್ಯ. ಅದೇನಾದ್ರು ಕೆಡ್ತೋ ಮತ್ತೆ ಯಾವುದೂ ಸರಿ ಇರೋಕ್ಕೆ ಅವಕಾಶ ಇಲ್ಲ, ಯಾವುದೂ ಸರಿ ಇರೋದಿಲ್ಲ. ಎಲ್ಲವನ್ನೂ ಕೆಡಿಸುತ್ತೆ ಅದು ಕೆಟ್ಟರೆ. ಕೋತಿ ತಾನು ಕೆಟ್ಟಿದ್ದಲ್ಲ ವನನೇ ಕೆಡಿಸ್ತು ಅಂತ ಹೇಳ್ತಾರಲ್ವಾ, ಅದು ಒಂದು ಲಘು ಉದಾಹರಣೆ. ಅದು ಗಂಭೀರ ಉದಾಹರಣೆ ಕೊಡೋದಾದ್ರೆ ಅಗ್ನಿ ತಾನು ಕೆಟ್ಟರೆ ಶರೀರ ಸಾಮ್ರಾಜ್ಯವನ್ನೇ ಕೆಡಿಸ್ತು ಅಂತ, ಎಲ್ಲವನ್ನೂ ಕೆಡಿಸ್ಬಿಡುತ್ತೆ. ಯಾವುದೊಂದು ಸರಿ ಇರೋದಿಲ್ಲ. ಆಮೇಲೆ ಮನಸ್ಸು ಸರಿ ಇರೋದಿಲ್ಲ, ಮನಸ್ಸು ಕೂಡ. ಮನಸ್ಸಿಗೂ ಒಂದು ಸುಖ ನೆಮ್ಮದಿ ಅಂತ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಲ್ಲ
ಅದನ್ನು ಅವಲಂಬಿಸಿದೆ. ಒಂದಕ್ಕೊಂದು ಸಂಬಂಧ, ಅಗ್ನಿ ಮತ್ತು ಮನಸ್ಸು ಇದೆಲ್ಲ ಒಂದಕ್ಕೊಂದು ಸಂಬಂಧ. ಇದಿಷ್ಟು ವಿಷಯ. ಪಂಕ್ತಿಗಳು. ಇದು ಚರಕ ಸಂಹಿತೆ. ಅಗ್ನಿಷುತು ಶರೀರೇಶು ಚತುರ್ವಿಧೋ ವಿಷಯೇಶು ಬಲಭೇದೇನ ಭವತಿ ತದ್ಯಥಾ ತೀಕ್ಷ್ಣ ಮಂದ ಸಮಃ ವಿಷಮಶ್ಚೇತಿ. ಚತುರ್ವಿಧೋ ವಿಶೇಷೋ ಬಲಭೇದೇನ ಭವತಿ ತದ್ಯಥಾ ತೀಕ್ಷ್ಣ ಮಂದ ಸಮಃ ವಿಷಮಃ. 4 ಬಗೆ ಅಂತ ಚರಕರು ಹೇಳಿದರು. ಸುಶ್ರುತರು ಕೂಡ ಅದನ್ನೇ ಹೇಳಿದರು. ಸುಶ್ರುತರು ಏನು ಹೇಳ್ತಾರೆ? ಚತುರ್ವಿಧೋ ಭವತಿ. ಅಗ್ನಿ 4 ವಿಧ ಆಗುತ್ತೆ. ಅದರಲ್ಲಿ 2 ಗುಂಪು ಮಾಡ್ತಾರೆ ಅವರು ಸುಶ್ರುತರು. 3 ಒಂದು ಗುಂಪು, ಒಂದೇ ಒಂದು ಗುಂಪು. ಈ ಒಂದೇ ಒಂದು ಯಾವುದು? ದೋಷಾನಭಿಪನ್ನ ಏಕಃ. ದೋಷವಿಲ್ಲದುದು ಒಂದು. ದೋಷಾನಭಿಪನ್ನ, ದೋಷವಿಲ್ಲದುದು ಒಂದು. ಯಾವುದದು? ಸಮಾಗ್ನಿ. ದೋಷವುಳ್ಳದ್ದು 3. ವಿಕ್ರಿಯಾಮಾಪನ್ನ ತ್ರಿವಿಧೋ ಭವತಿ. ವಿಕಾರಕ್ಕೆ ಒಳಪಟ್ಟರೆ ಅದು 3 ಬಗೆಯ ವಿಕಾರಕ್ಕೆ ಒಳಪಡಬಹುದು. ಹೇಗೆಲ್ಲ ಅಂತಂದರೆ, ವಿಷಮೋ ವಾತೇನ. ಅಗ್ನಿ ವಿಷಮ ಆಗತ್ತೆ ಯಾವಾಗ ಅಂದರೆ ವಾತದಿಂದ ವಿಕೃತವಾದಾಗ. ವಾತ ಅದನ್ನು ಕೆಡಿಸಿದಾಗ ಅಗ್ನಿ ವಿಷಮ ಆಗುತ್ತೆ. ಒಂದ್ಸಾರಿ ಒಂದು ರೀತಿ, ಒಂದು ಗಾಳಿ ಬೀಸಿದಾಗ ಒಂಥರ, ಬೀಸಿದ್ದಾಗ ಒಂಥರ ಅನ್ನೋ ಥರ ಆಗುತ್ತೆ. ಗಾಳಿಗೆ ಸಿಕ್ಕಿದ ದೀಪ ಆಗುತ್ತೆ ಅಗ್ನಿ ಅದು. ಅಥವಾ ಹೋಮಾಗ್ನಿ ಪ್ರಜ್ವಲಿಸ್ತಾ ಇದ್ರೆ ಗಾಳಿ ದರ ಬರ ಬೀಸ್ತಾ ಇದ್ರೆ ಏನಾಗುತ್ತೆ ಹೇಳಿ? ಆ ಥರ ಆಗುತ್ತೆ ಇದು, ವಿಷಮ ಆಗುತ್ತೆ ಇದು ಅಂತ. ಹಾಗಾಗಿ ವಿಷಮೋ ವಾತೇನ ತೀಕ್ಷ್ಣ ಪಿತ್ತೇನ. ಮಂದಃ ಶ್ಲೇಷ್ಮಣ. ಅಗ್ನಿ ಮಂದ ಅಂತ ಕರ್ಸ್ಕೊಡುತ್ತೆ ಯಾವಾಗ ಅಂದರೆ ಶ್ಲೇಷ್ಮ ಧಾತುವಿನ ಪ್ರಕೋಪ ಉಂಟಾದಾಗ, ಅಗ್ನಿಯ ಮೇಲೆ ಅದರ ಪ್ರಭಾವ ಆದಾಗ ಅದು ಮಂದ ಅಂತ ಅನ್ಸ್ಕೊಡುತ್ತೆ. ಚತುರ್ಥ ಸಮಃ. 4ನೇದು ಸಮ ಅಂತ ಕರ್ಸ್ಕೊಡುತ್ತೆ. ಯಾಕೆಂದರೆ ಸರ್ವಸಾಮ್ಯಾತ್. ಅದು ಏರ್ಪಡಬೇಕು, ಸಮಾಗ್ನಿ ಏರ್ಪಡಬೇಕು ಅಂದರೆ ಆ 3 ಸಮ ಆಗಬೇಕು. ಯಾವ 3? ವಾತಪಿತ್ತ ಕಫಗಳು ಸಾಮ್ಯವನ್ನು ಹೊಂದದೆ ಅದೊಂದು ಸಮಾಧಾನಕ್ಕೆ ಬರದೇ ಇದ್ದರೆ ಇದಕ್ಕೆ ಸಮಾಧಾನದಲ್ಲಿ ಇರೋಕೆ ಆಗೋದಿಲ್ಲ. ಹಾಗಾಗಿ ಅವುಗಳ ಪ್ರಭಾವ ಇದರ ಮೇಲಿದೆ ದಟ್ಟವಾಗಿ. ಆ ಸರ್ವಸಾಮ್ಯದಿಂದಾಗಿ ಮತ್ತೆಲ್ಲ ಸಾಮ್ಯವನ್ನು ಹೊಂದಿದ್ರಿಂದಾಗಿ ನೋಡಿ, ಒಂದು ಸಮಾಗ್ನಿಯನ್ನು ಮಾಡ್ಕೋಬೇಕು ಅಂದರೆ ನೀವು ಎಲ್ಲವನ್ನೂ ಸಾಮ್ಯಕ್ಕೆ ತಂದ್ಕೊಳ್ಬೇಕಾಗುತ್ತೆ. ಜೀವನದಲ್ಲಿ ಎಲ್ಲ ಸಾಮ್ಯಕ್ಕೆ ಬಂದರೆ ಅಗ್ನಿಯೂ ಸಾಮ್ಯಕ್ಕೆ ಬರುತ್ತೆ, ಅಥವಾ ಅಗ್ನಿ ಸಾಮ್ಯಕ್ಕೆ ಬಂದರೆ ಎಲ್ಲವೂ ಸಾಮ್ಯಕ್ಕೆ ಹೋಗುತ್ತೆ. 2 ಪರಸ್ಪರ ಸಂಬಂಧ. ಅದನ್ನು ಹೇಳ್ತಾ ಇದ್ದಾರೆ. ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಅದು ಜರಣಶಕ್ತಿ ಅಂತ. ಅಂದರೆ ಎಷ್ಟು ಜೀರ್ಣ ಮಾಡೋ ಶಕ್ತಿ ಇದೆ ನಮಗೆ, ಎಷ್ಟು ತಿನ್ನೋ ಶಕ್ತಿ ಇದೆ ನಮಗೆ ಅನ್ನೋದೊಂದು. ಎಷ್ಟು ತಿನ್ನೋ ಶಕ್ತಿ ಮತ್ತು ಎಷ್ಟನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ. ಇದೆರಡರ ಮೇಲೆ ಅಗ್ನಿ ಏನದು, ಸಮವೋ ವಿಷಮವೋ ಮಂದವೋ ತೀವ್ರವೋ ಅದೆಲ್ಲವನ್ನು ಕೂಡ ತೀಕ್ಷ್ಣವೋ ಅದೆಲ್ಲವನ್ನು ಕೂಡ ತೀರ್ಮಾನ ಮಾಡಬಹುದು. ಯಾರೋ ಒಬ್ಬ ಅವನು 1 ರಾಶಿ ತಿನ್ನೋಕ್ಕೆ ಶಕ್ತಿ ಇದೆ ಅಂತ ಅದಕ್ಕೆ ಅರ್ಥ ಏನು? ಅನ್ನಂ ಪರ್ವತ ರೂಪೇಣ ತಿಂತಾನೆ ಅಂದ್ರೆ ಅರ್ಥ ಏನು? ಅದಕ್ಕೆ ತೀಕ್ಷ್ಣ ಅಗ್ನಿ, ಅತ್ಯಗ್ನಿಯೂ ಆಗ್ಬೋದು ಮುಂದುವರೆದು ಅಂತ. ಅದು ಯಾರೋ ಒಬ್ರಿಗೆ ಊಟ ಸೇರೋದೇ ಇಲ್ಲ, ಇಷ್ಟು ತಿಂದರೆ ಸಾಕು ಮುಗಿತ್ತು ಅಂತ ಒತ್ತಾಯ ಮಾಡಿದ್ರು ಅಷ್ಟೇ. ಅದು ಏನದು? ಮಂದಾಗ್ನಿ. ನಿನ್ನೆ ಅವ್ರಿಗೆ ಏನೂ ಬೇಡ, ಇವತ್ತು ಕೆಲವರು ಹಾಗಿರ್ತಾರೆ, ತಿನ್ನೋಕೆ ಶುರು ಮಾಡಿದ್ರೆ 5-6 ಜನ ಊಟ ಮಾಡೋದು ಒಬ್ಬರೇ ಊಟ ಮಾಡಿಬಿಡ್ತಾರೆ. ಉಪವಾಸ ಇದ್ದರೆ 4 ದಿವಸ ಉಪವಾಸ ಇರ್ತಾರೆ ಅಂತ ಇರ್ತಾರೆ, ನಮ್ಮ ಮಧ್ಯದಲ್ಲೇ ಇರ್ತಾರೆ. ಏನಪ್ಪ ಅಂದರೆ ಇದು ಅದೇ. ಇದು ನಾವು ಅಂಥವ್ರು ನೋಡಿದ್ದೇವೆ. ಊಟನೇ ಮಾಡಿದ್ರು ಅಂದರೆ ಎಷ್ಟು ಊಟ ಮಾಡ್ತಾರೆ ಅಂತಿಲ್ಲ. ಇಲ್ಲದೆ ಆದರೆ ಕೆಲವು ದಿವಸ ಏನು ಬೇಡ ಹಾಗೆ ಇರ್ತಾರೆ, ಆ ಥರ ಇರ್ತಾರೆ. ಶಕ್ತಿಯ ಬಗ್ಗೆ ಹೇಳ್ತಾ ಇರೋದಲ್ಲ, ಸ್ವಭಾವತಃ ಒಂದು ದಿವಸ ಜಾಸ್ತಿ ಬೇಕು, ಒಂದು ದಿವಸ ಏನು ಬೇಡ ಅನ್ನೋ ಥರ ಆಗುತ್ತಲ್ಲ, ಅಲ್ಲೇ ನಮ್ಗೆ ಗೊತ್ತಾಗುತ್ತೆ ಇದು ಅಂತ. ಹೀಗೆ ಇದನ್ನೆಲ್ಲ ಹೇಳಿ ಅದನ್ನೆಲ್ಲ ಒಂದೊಂದನ್ನು ಕೂಡ ವಿವರಣೆ ಕೊಟ್ಟಿದ್ದಾರೆ. ತತ್ರ ಯಹ ಯಥಾಕಾಲಂ ಉಪಯುಕ್ತಮನ್ನಂ ಸಮ್ಯಕ್ ಪಚತಿ ಸಮೈರ್ ದೋಷೈ. ಸುಶ್ರುತ ಇದು. ಸಮೈರ್ ದೋಷೈ, ಈ ದೋಷಗಳೆಲ್ಲ ಸಾಮ್ಯವನ್ನು ಹೊಂದಾಣಿಕೆಯನ್ನು ಮಾಡಿಕೊಂಡು ವಾತಾಪಿತ್ತ ಕಫಗಳೆಲ್ಲ ಅಗ್ನಿ ಯಥಾಕಾಲದಲ್ಲಿ ಸೇವನೆ ಮಾಡಿದ್ದನ್ನು ಯಥಾಯೋಗ್ಯವಾಗಿ ಸರಿಯಾಗಿ ಪಚನ ಮಾಡುತ್ತೆ. ಅದು ಎಷ್ಟು ಬೇಕೋ ಅಷ್ಟೇ ಕೇಳುತ್ತೆ, 1 ರಾಶಿ ಕೇಳೋದಿಲ್ಲ, ಪ್ರಮಾಣಬದ್ಧವಾಗಿ ಕೇಳುತ್ತೆ. ಅದನ್ನು ಸರಿಯಾಗಿ ಜೀರ್ಣ ಮಾಡುತ್ತೆ, ಸಾಯಂಕಾಲಕ್ಕೆ ಹಸಿವಾಗುತ್ತೆ ಮತ್ತೆ ಅನ್ನೋ ತರಹ ಇದ್ದರೆ ಅದು ಹಸಿವಾಗುತ್ತೆ ಅಂದರೆ ನಾವು ಹೊಟ್ಟೆಗೆ ಬೆಂಕಿ ಬಿದ್ದಾಗ ಅಂತಲ್ಲ, ಒಂದು ಹಿತವಾದ ಹಸಿವು, ಹದದ ಹಸಿವು ಉಂಟಾಗತ್ತೆ ಮತ್ತು ಊಟ ಮಾಡ್ತೀವಿ ನಾವು. ಇದೆಲ್ಲ ಸಮಾಗ್ನಿಯಿಂದ. ಸಮಸ್ತು ಖಲು
ಅಪಚಾರತೋ ವಿಕೃತಿ ಮಾಪದ್ಯತೆ ಅನಪಚಾರಸ್ತು ಪ್ರಕೃತಾವತಿಷ್ಠತೆ. ಸಮಾಗ್ನಿಯ ಲಕ್ಷಣ ಏನು ಅಂದರೆ, ಚರಕರು ಹೇಳೋ ಪ್ರಕಾರ ನೀವು ಹೆಚ್ಚು ಕಡಿಮೆ ಮಾಡಿದರೆ ಗೊತ್ತಾಗುತ್ತೆ ಅಂತಲ್ಲಿ ಅಂತ. ನೀವು ಸರಿಯಾಗಿ ಕೊಡದೆ ವ್ಯತ್ಯಾಸ ಮಾಡಿದರೆ ಪರಿಣಾಮ ತೋರಿಸುತ್ತೆ ಕೂಡಲೇ. ಅದು ಸರಿ ಕೊಟ್ಟರೆ ಸರಿಯಾಗುತ್ತೆ ಕೂಡಲೇ. ಸರಿಯಾಗಿ ಊಟ ಮಾಡ್ತೇವೆ, ವ್ಯವಸ್ಥಿತವಾಗಿ ಊಟ ಮಾಡ್ತಾ ಇದ್ರೆ, ಶಾಸ್ತ್ರಬದ್ಧವಾಗಿ ಊಟ ಮಾಡ್ತಾ ಇದ್ರೆ ಸರಿಯಾಗಿರುತ್ತೆ. ವ್ಯತ್ಯಾಸ ಮಾಡಿದ ಕೂಡಲೇ ವ್ಯತ್ಯಾಸ ತೋರಿಸುತ್ತೆ ಅದು. ಈ ವಿಷಮಾಗ್ನಿಗೆ ಈ ವ್ಯತ್ಯಾಸ ತೋರ್ಸೋಕ್ಕೆಲ್ಲ ಗೊತ್ತಾಗೋದಿಲ್ಲ, ಯಾವುದನ್ನು ಏನು ಅಂತ ಹೇಳೋದು ಅಂತಲೇ ಗೊತ್ತಾಗೋದಿಲ್ಲ ಅನ್ನೋ ಥರ ಇರ್ತದೆ. ಅದಿಲ್ಲಿ ಅದು ಸರಿ ಇದ್ದಾಗ ತಾನೇ ವ್ಯತ್ಯಾಸಗಳು ಗೊತ್ತಾಗುವಂಥದ್ದು ಅಲ್ವಾ. ಯಾರು ಸರಿ ಇರ್ತಾರೋ ಅವರಿಗೆ ವ್ಯತ್ಯಾಸಗಳು ಗೊತ್ತಾಗ್ತವೆ, ಇಲ್ಲದಿರೋ ವ್ಯತ್ಯಾಸಗಳು ಕೂಡ ಗೊತ್ತಾಗೋದಿಲ್ಲ. ಉದಾಹರಣೆಗೆ, ತೇಗು ಬಂದ ಕೂಡಲೇ ಊಟ ಸಾಕು ಅಂತ ಅರ್ಥ. ತೇಗು ಅನ್ನೋದು ಸೂಚನೆ, ಊಟ ಸಾಕು ಅಂತ ಅನ್ನೋದು ಶಾಸ್ತ್ರ. ಆದರೆ ಆ ತೇಗು ಬರೋದೇ ಇಲ್ಲ. ಯಾವಾಗ ನೀವು ತೇಗು ಬಂದಮೇಲೆ ಊಟ ಹೊಡಿತಾ ಇದ್ರೆ, ಹಾಗೂ ಒಂದು ಸ್ವಲ್ಪ ಕಾಲ ಮಾಡಿದರೆ ಅದಕ್ಕೂ ಬೇಜಾರು ಬರುತ್ತೆ. ಸಾಯಿಲಿ, ಇದು ಏನು ಉಪಯೋಗ ಇಲ್ಲ ಇದು ಅಂತ ಸೂಚನೆ ಕೊಟ್ಟು ಅವನು ಕೇಳೋದಿಲ್ಲ, ಬಿಡು ಅದನ್ನ ಅಂತ ಬಿಟ್ಟು ಹೋಗುತ್ತೆ ಅದು ಅಂತ. ಸಾಯಿಲಿ ಅಂದರೆ ಸಾಯಿಲಿ ಅಂತಲೇ, ಬೇರೆ ಏನೋ ಅರ್ಥ ಅಲ್ಲ ಅದಕ್ಕೆ. ಯಾಕೆಂದ್ರೆ ಬೇಗ ಸಾಯಿಲಿ ಅಂತ. ಆಯುಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಅನ್ನ ಜಾಸ್ತಿ ಆಗ್ತಾ ಹೋದರೆ ಅಗತ್ಯಕ್ಕಿಂತ ದಾನ ಮೇಲೆ ಕಾಹೆ ಖಾನೆ ವಾಲಕ ನಾಮ ಅಲ್ವಾ. ಜಾಸ್ತಿ ತಿಂದರೆ ಬೇಗ ಸಾಯ್ಬೋದು ಅಂತ, ಹಾಗೆ ಆಗುತ್ತೆ ಅದು. ಹಾಗಾಗಿ ಸಮಾಗ್ನಿ ಆದರೆ ಸೂಕ್ಷ್ಮವಾದ ವ್ಯತ್ಯಾಸಗಳು ಕೂಡ ಗೊತ್ತಾಗ್ತವೆ. ಹೆಚ್ಚು ಕಡಿಮೆ ಮಾಡಿದರೆ ಹೇಳುತ್ತೆ ಅದು ಅಂತ. ಇದೇ ಶ್ರೇಷ್ಠ, ಸಮಾಗ್ನಿ ಶ್ರೇಷ್ಠ. ಯಾಕೆಂದರೆ ಸಮಸ್ಯೆ ಪ್ರಾಧಾನ್ಯಂ ನಿರ್ವಿಕಾರತ್ವೇನ ಏವ ಸುವ್ಯವಸ್ಥಿತ ಎಂಬುದೇ ಮುಖ್ಯವಾಗಿರುವಂಥದ್ದು. ಯಾಕೆಂದರೆ ಅದು ನಿರ್ವಿಕಾರ ಎಂಬುದಾಗಿ ಚಕ್ರಪಾಣಿ ವ್ಯಾಖ್ಯಾನ. ಇನ್ನು ಮಾಧವ ನಿಧಾನದಲ್ಲಿ ಕೂಡ ಸಮಾಗ್ನಿ ಶ್ರೇಷ್ಠ ಉಚ್ಯತೆ, ಗೊತ್ತಾಗತ್ತೆ ಅದು. ಯಾರು ಏನು ಹೇಳಬೇಕು ಅಂತಿಲ್ಲ, ತಾನೇ ತನ್ನಾಗಿ ಅದು ಗೊತ್ತಾಗತ್ತೆ ಅಂತ. ಹೀಗೆ ಎಲ್ಲ ಅಗ್ನಿಗಳ ಲಕ್ಷಣಗಳನ್ನು ಕೂಡ, ಅಗ್ನಿಗಳ ಅವಸ್ಥೆಗಳ ಲಕ್ಷಣಗಳನ್ನು ಕೂಡ ಶಾಸ್ತ್ರಗಳು ಹೇಳಿದ್ದಾರೆ, ಶಾಸ್ತ್ರಕಾರರು ಹೇಳಿದ್ದಾರೆ. ಚರಕಾಚಾರ್ಯರು ಸಮಲಕ್ಷಣ ವಿಪರೀತ ಲಕ್ಷಣಸ್ತು ವಿಷಮ ಅಂತ ಒಂದೇ ಸತಿ ಮುಗಿಸಿದ್ದಾರೆ ಅವರು. ವಿಷಮ ಅಂದ್ರೆ ಏನು? ಸಮಕ್ಕೆ ತದ್ವಿರುದ್ಧ ಅಂತ. ಸಮ ಅಲ್ಲ ಅದು, ಹೀಗಿಲ್ಲ ಅದು, ಹೀಗೆ ಆಗ್ತಾ ಇರುತ್ತೆ ಅದು ಅಂತ. ಪಂಚಚಾಮರ ವೃತ್ತದ ಹಾಗೆ ಅಂತ ಅಲ್ವಾ. ಪಂಚಚಾಮರ ವೃತ್ತ ಗೊತ್ತಲ್ವಾ? ಹೇಗಿರುತ್ತೆ ಪಂಚಚಾಮರ? ಇನ್ನು ಸರಿ ಹೇಳಿ, ಹೇಗಾಗ್ತಾ ಇದೆ ಹೇಳ್ಬೇಕಾದ್ರೆ? ಅದು ಹೇಳುವಾಗ ಏನಾಗ್ತಾ ಇದೆ ನೋಡಿ, ಹೀಗೆ ಹೋಗ್ತಾ ಇದೆ ಅದು. ವಿಮಾನ ಹೋಗ್ತಾ ಇದೆ ಹೀಗೆ, ಹೆದ್ದಾರಿಯಲ್ಲಿ ಒಳ್ಳೆ ವಾಹನ ಹೋಗ್ತಾ ಇದೆ ಅದು, ಉತ್ತಮ ವಾಹನ ಹೋದಾಗೆ. ಲಘುರು ಗುರು ಸಮೇತ್ಯ ವದಂತಿ ಪಂಚಚಾಮರಂ ಅಂದರೆ ಅದು ಕುಂಟನ ಹಾಗೆ ಅದು. ಒಂದು ಪಂಚಚಾಮರ ವೃತ್ತ ಅಂದರೆ ಒಂದು ಕಾಲು ಗಿಡ್ಡ ಇದ್ದರೆ ಅವನು ಹೇಗೆ ಹೋಗ್ತಾನೆ? ಅವನು ಹೀಗೆ ಆಗ್ತಾ ಹೋಗ್ತಾ ಇರ್ತಾನಲ್ಲ ಅವನು. ಪಂಚಚಾಮರ ವೃತ್ತ ಹಾಗೆ ಹೋಗುತ್ತೆ, ವಿಷಮಾಗ್ನಿಯು ಕೂಡ ಹಾಗೆ ಹೋಗುತ್ತೆ. ಆದರೆ ಪಂಚಚಾಮರಕ್ಕಾದರೂ ಒಂದು ಲೆಕ್ಕ ಇದೆ ಅದಕ್ಕೊಂದು. ಲಘು ಆದ್ಮೇಲೆ ಗುರು, ಗುರು ಆದ್ಮೇಲೆ ಲಘು, ಲಘು ಆದ್ಮೇಲೆ ಗುರು, ಗುರು ಆದ್ಮೇಲೆ ಲಘು ಅಂತ ಒಂದು ಲೆಕ್ಕ ಇದೆ. ಇದಕ್ಕೆ ಲೆಕ್ಕ ಇಲ್ಲ. ಇದು ಇವತ್ತು ಕಡಿಮೆ ಅಂತ ನಾಳೆನೂ ಕಡಿಮೆ, ನಾಳೆ ಹೆಚ್ಚಿರುತ್ತೆ ಅಂತೇನಿಲ್ಲ, ನಾಳೆನೂ ಕಡಿಮೆನೇ ಇರ್ಬೋದು, ನಾಡಿದ್ದು ಮತ್ತೆ ಹೆಚ್ಚಾಗ್ಬೋದು. ಯಾವಾಗ ಹೇಗೆ ಅಂತ ಗೊತ್ತಿಲ್ಲ ಅಂತ. ಅನಿಯಮಿತ ಅಂತ ಅದು. ಕದಾಚಿತ್ ಸಮ್ಯಕ್ ಪಚತಿ, ಕೆಲವು ಸಾರಿ ಸರಿಯಾಗಿ ಜೀರ್ಣ ಮಾಡತ್ತಂತೆ. ಸುಶ್ರುತರು ಹೇಳ್ತಾರೆ, ಕದಾಚಿತ್ ಆಧ್ಮಾನ ಶೂಲ ಉದಾವರ್ತ ಅತಿಸಾರ ಜಠರ ಗೌರವ ಆಂತ್ರಕೋಜನ ಪ್ರವಾಹಣ ಇದೆಲ್ಲ ಮಾಡಿ ಜೀರ್ಣ ಮಾಡುತ್ತೆ ಅಂತ. ಇದು ಒಂದೊಂದಕ್ಕೂ ವಿವರಣೆಗಳಿದೆ, ಇದೆಲ್ಲ ಏನು ಅಂತ. ಯಾವುದು ಒಳ್ಳೆಯದಲ್ಲ ಅಷ್ಟಂತೂ ಅಂದ್ಕೊಳ್ಳಿ ಅಂತ. ಎಲ್ಲ ಕೆಟ್ಟ ಸ್ಥಿತಿಗಳೇ ಇರುವಂಥದ್ದು ಅಂತ. ಅಲ್ಲಿ ಆಂತ್ರಕೋಜನ ಅಂದರೆ ಗುಡಗುಡಾಯನ ಅಂತ, ಒಳಗಡೆಗೆ ಗುಡಗುಡಾಯನ ಅಂತ. ಕರುಳು ಕೂಗುವಂಥದ್ದು ಆಂತ್ರಕೋಜನ ಅಂತ. ಅಯ್ಯೋ ಅಂತ ಕರುಳು ಕೂಗುವಾಗ ಆಂತ್ರಕೋಜನ ಅಂತ ಬರುವಂಥದ್ದು ಅಂತ. ವಿವರಣೆಗಳು ಬೇರೆ ಇದೆ ಅದಕ್ಕೆ. ಹಾಗೆ ತೀಕ್ಷ್ಣ ಅಗ್ನಿ ಅಂತಂದರೆ ಸರ್ವಾಪಚಾರ ಸಹ ಅಂತ. ನೀವು ಏನು ಕೊಟ್ಟರು ತಿನ್ನುತ್ತೆ, ಎಷ್ಟು ಕೊಟ್ಟರು ತಿನ್ನುತ್ತೆ ಅದು ಅಂಥದ್ದು ಅಂತ. ಭಾರಿ ಒಳ್ಳೇದು ಅಂತ ಅನಿಸ್ಬೋದು ಮೇಲ್ನೋಟಕ್ಕೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಡೆಯುತ್ತೆ ಅದು ಅಂತ. ಕಡಿಮೆ ಆದರೂ ನಡೆಯೋದಿಲ್ಲ, ಹೆಚ್ಚಾದರೂ ನಡೆಯುತ್ತೆ. ತೀಕ್ಷ್ಣ ಅಗ್ನಿ ಹೇಗೆ ಅಂದರೆ, ಸ್ವಲ್ಪ ಊಟ ಕಡಿಮೆ ಮಾಡೋದಕ್ಕೆ ಒಪ್ಪೋದಿಲ್ಲ ಅದು, ಹೊಟ್ಟೆಗೆ ಬೆಂಕಿ ಬಿಡುತ್ತೆ. ಜಾಸ್ತಿ ತಗೊಳ್ಳಿ ನಡೆಯುತ್ತೆ, ಅದೇನು ಒಳ್ಳೇದಲ್ಲ. ಯಾಕೆ ಒಳ್ಳೇದಲ್ಲ ಅಂದರೆ, ಅನಗತ್ಯವಾದ ಆಹಾರ ಸೇವನೆ, ಅದು ಸುಡೋದು ಜಾಸ್ತಿಯಾಗಿ, ಅದಕ್ಕೆ ಪರಿಹಾರಗಳನ್ನು ಆಚಾರ್ಯರು ಹೇಳಿರುವಂಥದ್ದು. ತೀಕ್ಷ್ಣಾಗ್ನಿ ಆದರೆ ಇಂತಿಂಥದ್ದು ಸೇವನೆ ಮಾಡುವಂಥ ಹೇಳಿರುವಂಥದ್ದು. ಇದೆಲ್ಲ ಗಮನಿಸಿದಾಗ ಅದೇನು ಒಳ್ಳೇದಲ್ಲ ಅಂತ, ಅಂಥದ್ದೇನೋ ಅಂತ.
ಪಿತ್ತ ದೋಷವನ್ನೇ ಅದು ಹೇಳುತ್ತೆ. ಹಾಗಾಗಿ ಈ ತೀಕ್ಷ್ಣಾಗ್ನಿ ಇದ್ದಾಗ ತಿಂದು ಮುಗಿದ ಮೇಲೆ ಸಏವ ಅಭಿವೃದ್ಧಿ ಅದು ಇನ್ನೂ ಬೆಳೆದ್ರೆ, ತೀಕ್ಷ್ಣಾಗ್ನಿ ಇನ್ನೂ ಬೆಳೆದು ಅತ್ಯಗ್ನಿ ಆದರೆ ಆಗ ಎಷ್ಟು ಊಟ ಮಾಡಿದರೂ ಕೂಡ ಅದು ಅದನ್ನ ಮುಗಿಸಾಕತ್ತೆ ಒಂದು ಸ್ವಲ್ಪ ಹೊತ್ತಿನಲ್ಲೇ. ಪ್ರಭೂತಮಪಿ ಉಪಯುಕ್ತ ಮನ್ನಂ ಆಶುತರಂ ಪಚತಿ. ದೊಡ್ಡ ರಾಶಿ ಊಟ ಮಾಡಿದರೂ ಕೂಡ ಬೇಗ ಜೀರ್ಣ ಮಾಡುತ್ತೆ. ಮತ್ತು ಅದು ಆಗ್ತಿದ್ದ ಹಾಗೇನೆ, ಜೀರ್ಣ ಆಗ್ತಿದ್ದ ಹಾಗೇನೆ ಎಲ್ಲ ಬೆಂಕಿ ಉರಿ ಬರುತ್ತೆ ಪೂರ್ತಿ. ಗಲ ತಾಲು ಓಷ್ಠ ಶೋಷ ದಾಹ ಸಂತಾಪ ಅಂಜನೈತಿ. ಇಲ್ಲೆಲ್ಲ ಈ ಜಾಗ ಎಲ್ಲ ಇದೆಯಲ್ಲ, ಈ ಗಂಟ್ಲಿರ್ಬೋದು ಅಥವಾ ತಾಲು ಅಲ್ಲೇ ಮೇಲೆ ಬಾಯಲ್ಲೇ ಒಳಗಡೆಗೆ ಮೇಲ್ಗಡೆಗೆ ತುಟಿ ಇರ್ಬೋದು, ಇದೆಲ್ಲ ಶೋಷ ದಾಹ ಸಂತಾಪ ಎಲ್ಲ ಅಗ್ನಿಯ ಬೇರೆ ಬೇರೆ ವಿಕಾರಗಳು, ಒಣಗೋದು, ಸುಡೋದು, ಉರಿ, ಇದನ್ನೆಲ್ಲ ಉಂಟು ಮಾಡುತ್ತೆ ಅದು. ಹಾಗಾಗಿ ಮಂದ ಆದರೆ ಸ್ವಲ್ಪಾಪಚಾರಮಪಿ ಯೋ ನಸಹತೆ ಮಂದ. ಒಂದು ಚೂರೇ ಹೆಚ್ಚು ಕಡಿಮೆ ಆದರೂ ಕೂಡ ಬಂತು ಗ್ರಾಚಾರ. ಊಟ ಅಷ್ಟು ಹುಷಾರಾಗಿ ಮಾಡಬೇಕು, ಭಾರಿ ಹುಷಾರಾಗಿ ಮಾಡಬೇಕು. ಒಂದು ಚೂರೇ ವ್ಯತ್ಯಾಸ ಆದರೂ ಕೂಡ ಬಂತು ಗ್ರಾಚಾರ ಅಂತಲೇ ಇರುತ್ತೆ, ಬಂತು ಸಮಸ್ಯೆ ಅಂತಲೇ ಇರುತ್ತೆ. ಅನೇಕ ರೀತಿಯ ಉಪದ್ರವಗಳು ಏರ್ಪಡ್ತದೆ ಅಲ್ಲಿ, ಬೇಗ ಜೀರ್ಣ ಆಗೋದಿಲ್ಲ ಅಲ್ಲಿ. ಅದು ಮಂದಾಗ್ನಿ. ಹೀಗೆ ಈ 4 ಬಗೆಯ ಅಗ್ನಿಗಳು, 4 ಬಗೆಯ ಪುರುಷರು ಅಂತ. ಏತೆ ಚತುರ್ವಿಧ ಭವಂತಿ ಅಗ್ನಯ ಚತುರ್ವಿಧಾನಾಮೇವ ಪುರುಷಾಣ. 4 ಬಗೆಯ ಪುರುಷರು, 4 ಬಗೆಯ ಪ್ರಕೃತಿಗಳು, 4 ಬಗೆಯ ಪ್ರಕೃತಿಗಳು. ಸಾಮ್ಯ ಪ್ರಕೃತಿ, ಸಮಪ್ರಕೃತಿ, ಸಮವಾತಪಿತ್ತಶ್ಚೇಷ್ಮಣ ಪ್ರಕೃತಿ ಸ್ಥಾನ ಸಮಾಭವಂತ್ಯಗ್ನಿಯ. ನೈಸರ್ಗಿಕವಾಗಿ ಯಾರಿಗೆ ಈ ಈ ಸಾಮ್ಯ ಪ್ರಕೃತಿ ಅಂತಿದೆಯೋ, ಸಮಪ್ರಕೃತಿ ಅಂತಿದೆಯೋ ಅವನಿಗೆ ಸಹಜವಾಗಿ ಸಮಾಗ್ನಿ. ವಾತ ಪ್ರಕೃತಿ ಆದರೆ ವಾತರಾನ ಅಂತೂ ವಾತಾಭಿಭೂತೆ ಅಗ್ನಿ ಅಧಿಷ್ಠಾನೆ. ಅಗ್ನಿಯ ಅಧಿಷ್ಠಾನ ವಾತಾಭಿಭೂತವಾದಾಗ, ವಾತದಿಂದ ಆಕ್ರಾಂತವಾದಾಗ ವಿಷಮಾಭವಂತಿ ಅಗ್ನೇಯ, ಅಗ್ನಿಗಳು ವಿಷಮವಾಗ್ತವೆ. ಪಿತ್ತಲಾನ ಅಂತೂ ಪಿತ್ತಾಭಿಭೂತೆ ಅಗ್ನಿ ಅಧಿಷ್ಠಾನೆ ತೀಕ್ಷ್ಣಾಭವಂತಿ ಅಗ್ನೇಯ. ಅಗ್ನಿಯ ಮೇಲೆ ಪಿತ್ತದ ದಾಳಿ ನಡೆದರೆ ಈ ಪಿತ್ತ ಪ್ರಕೃತಿಯವರಿಗೆ ಅಗ್ನಿ ತೀಕ್ಷ್ಣ ಆಗತ್ತೆ. ಹಾಗೆ ಶ್ಲೇಷ್ಮಲಾನ ಅಂತೂ ಶ್ಲೇಷ್ಮಾಭಿಭೂತೆ ಅಗ್ನಿ ಅಧಿಷ್ಠಾನೆ ಮಂದಾಭವಂತಿ ಅಗ್ನೇಯ. ಈ ಆಯಾ ಪ್ರಕೃತಿಗಳು, ಈ ವಾತ ಪ್ರಕೃತಿನೇ ಆದರೆ ಅವರಿಗೆ ವಿಷಮಾಗ್ನಿ ತುಂಬ ಸಮಸ್ಯೆ ಅಂತಲ್ಲ, ಇರೋದೇ ಹಾಗೆ ಅದು. ಈ ಪಿತ್ತ ಪ್ರಕೃತಿನ ಹಸಿವು ಜಾಸ್ತಿ ಅವರಿಗೆ, ಇರೋದೇ ಹಾಗೆ ಅದು. ಶ್ಲೇಷ್ಮ ಪ್ರಕೃತಿ, ಕಫ ಪ್ರಕೃತಿಯಿಂದ ಹಸಿವು ಸ್ವಲ್ಪ ಕಡಿಮೆನೆ, ಇರೋದೇ ಹಾಗೆ. ಅದು ತುಂಬ ಆ ಪ್ರಮಾಣದ ದೋಷ ಅಂತಲ್ಲ ಅದು. ಆದರೂ ಕೂಡ ಸಮಪ್ರಕೃತಿಯಂತೆ ಅಲ್ಲ ಅದು. ಸಮಪ್ರಕೃತಿಯೇ ಸರ್ವೋತ್ತಮವಾಗಿರುವಂಥದ್ದು. ರಾಮನ ಪ್ರಕೃತಿಯಂತೆ ಇರುವ ಪ್ರಕೃತಿ ಸಮಪ್ರಕೃತಿ ಅಂತ ಕರೀತಾರಲ್ಲ, ಅಂತಹ ಪ್ರಕೃತಿ ಇದ್ದಾಗ ಅದು ಸರ್ವೋತ್ತಮ, ಸರ್ವಶ್ರೇಷ್ಠ. ಆಮೇಲೆ ನಮ್ಮ ಪ್ರಕೃತಿಗೆ ತಕ್ಕಂತೆ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಈಗ ಆ ಶುದ್ಧ ಪ್ರಕೃತಿಗಳು ಕೂಡ ದುರ್ಲಭವೇ. ಕೇವಲ ವಾತ ಪ್ರಕೃತಿ, ಕೇವಲ ಪಿತ್ತ ಪ್ರಕೃತಿ ಸಿಗೋದು ಕಷ್ಟವೇ. ಅದು ವಾತಪಿತ್ತ ಅಥವಾ ಕಫವಾತ ಅಂತ ಏನೋ ಒಂದು 2-3 ಸೇರಿಕೊಂಡೇ ಆಗಿರೋಂಥದ್ದು ಪ್ರಕೃತಿಗಳೆಲ್ಲ ಇವತ್ತು ಹೆಚ್ಚಾಗಿ ಸಿಗುವಂಥದ್ದು. ಅಪರೂಪದಲ್ಲಿ ಈ ಶುದ್ಧ ಪ್ರಕೃತಿಗಳು, ಅದರಲ್ಲಿಯೂ ಅಪರೂಪದಲ್ಲಿ ಕಫ ಪ್ರಕೃತಿ, ಇನ್ನೂ ಅಪರೂಪದಲ್ಲಿ ಸಮಪ್ರಕೃತಿ ಅದು ಸಿಗುವಂಥದ್ದು ಅತ್ಯಂತ ಅಪೂರ್ವ. ಎಲ್ಲೋ ಮಹಾಪುರುಷರಲ್ಲಿ ಅಂತ ಹೇಳ್ಬೋದು, ಅಂಥವರಲ್ಲಿ. ನೀವು ರಾಮನಲ್ಲಿ ಸುಮ್ಮನೆ ಕೇಳೋದು ನಾನು ನಿಮಗೆ, ತುಂಬ ಅಂದ್ರೀಗ ಕಫದ ವಿಜೃಂಭಣೆ ಎಲ್ಲಿ ನೋಡ್ತೀರಿ ನೀವು? ಸ್ವಭಾವ ವ್ಯಕ್ತಿತ್ವದಲ್ಲಿ ಹೇಳಿ, ಯಾವ ಸಮಯದಲ್ಲಿ ನೋಡ್ತೀರಿ ನೀವು? ಹೇಳ್ತೀರಾ? ರಾಮಾಯಣದ ಒಂದು ಸಂದರ್ಭ ಹೇಳ್ಬೋದಾ? ರಾಮನಿಗೆ ರಾಜ್ಯ ಇಲ್ಲ ಅಂತಾಯ್ತು ಅಲ್ವಾ? ಇನ್ನೇನು ಪಟ್ಟಾಭಿಷೇಕ ಆಗಬೇಕು, ರಾಜ್ಯ ಇಲ್ಲ ಅಂತಾಯ್ತು. ರಾಮನ ಪ್ರತಿಕ್ರಿಯೆ ಏನಿತ್ತು? ಸರ್ವ ಲೋಕಾತಿಗಸ್ಯೇವ, ಆ ಚಿತ್ತ ವಿಕಾರವೇ ಇಲ್ಲ ಅಂತ, ಎಲ್ಲ ಲೋಕಗಳನ್ನು ದಾಟಿದವನಂತೆ. ಆ ಒಂದು ಸಮಸ್ಥಿತಿ ಇದೆಯಲ್ಲ, ಅವಿಚಲವಾದ ಸ್ಥಿತಿ, ಶಾಂತವಾದ ಸ್ಥಿತಿ, ಅದು ಕಫ. ಅದೇ ಸಮುದ್ರದ ಮೇಲೆ ಕೋಪ ಬಂದಾಗ ಭುಗಿಲೆದ್ದ ಕೋಪದ ಸ್ಥಿತಿ ಇದೆಯಲ್ಲ ರಾಮನದ್ದು, ಅದ್ಯಾವುದದು? ಅದು ಪಿತ್ತದ ವಿಜೃಂಭಣೆ ಇದು ಅಂತ. ಇನ್ನು 14,000 ರಾಕ್ಷಸರನ್ನ ಎಕ್ಕೋದ್ರೊಳಗೆ ಹೊಡೆದು ಕೆಡಹಿದನಲ್ಲ, ಆ ವೇಗ,
ಏನದು? ಬೇಗ ಬರಬೇಕಾದ್ರೆ ಅಲ್ಲಿ ವಾತ ಬೇಕು. ಕೋಪ ಅನ್ನುವಾಗ, ಪ್ರತಾಪ ಅನ್ನುವಾಗ ಪಿತ್ತ ಬೇಕು. ಅಲ್ಲಿ ಶಾಂತತೆ ಎನ್ನುವಾಗ, ತಂಪು ಮನಸ್ಸು ಅನ್ನುವಾಗ ಆಯಾ ಸಮಯದಲ್ಲಿ ಅದು ಹೇಳುತ್ತೆ. ಉಳಿದಂತೆ ಸಮತೆ, ಸಾಮ್ಯಾವಸ್ಥೆ, ಸುಮ್ಮನೆ ಮಾತಿಗೆ ಹೇಳಿದ್ದು ನಾವು. ಹಾಗೆ ಇದಕ್ಕೆಲ್ಲ ಪರಿಹಾರಗಳನ್ನು ಕೂಡ ಹೇಳಿದ್ದಾರೆ. ಸಮಾಗ್ನಿ ಆದರೆ ಏನು ಮಾಡಬೇಡ, ಹಾಗೆ ಕಾಪಾಡ್ಕೋ ಅದನ್ನ ಅಂತ, ಕೆಡಿಸ್ಬೇಡ ಅದನ್ನ ಅಷ್ಟೆ. ನಿನ್ನದು ಸಮಾಗ್ನಿ ಆಗಿದ್ರೆ ಪರಿರಕ್ಷಣಂ ಕುರ್ಬೇತ, ರಕ್ಷಣೆ ಮಾಡ್ಕೋ ಅದನ್ನ, ಕೆಡಿಸ್ಕೋಬೇಡ ಅಂತ. ವಿಷಮೇ, ವಿಷಮಾಗ್ನಿ ಆದರೆ ಸ್ನಿಗ್ಧಾಮ್ಲ ಲವಣೈ ಕ್ರಿಯಾ ವಿಶೇಷೈ ಪ್ರತಿಕುರ್ಬೇತ. ಸ್ನಿಗ್ಧ ಅಂದರೆ ಸ್ನೇಹಯುಕ್ತವಾದ ಭೋಜನ, ವಾತವನ್ನು ಶಮನ ಮಾಡುವಂಥದ್ದು, ಎಣ್ಣೆ ತುಪ್ಪ ಇರುವಂಥ ಸ್ನಿಗ್ಧವಾಗಿರ್ತಕ್ಕಂಥ ಭೋಜನ. ಹಾಗೆ ಹುಳಿ ಮತ್ತು ಉಪ್ಪು ಇರ್ತಕ್ಕಂಥ ಆಹಾರ ಮತ್ತು ಕ್ರಿಯಾ ವಿಶೇಷಗಳು, ಕೆಲವು ವಿಶೇಷ ಚಿಕಿತ್ಸೆಗಳು, ಇದರಿಂದ ಪ್ರತಿಕುರ್ಬೇತ, ಪ್ರತಿಕಾರ ಮಾಡೋದಕ್ಕೆ ಚಿಕಿತ್ಸೆ ಮಾಡೋ. ತೀಕ್ಷ್ಣಾಗ್ನಿ ಆದರೆ ಮಧುರ ಸ್ನಿಗ್ಧ ಶೀತೈಹಿ, ಮಧುರ ಭೋಜನ ಮಾಡು, ಸ್ನಿಗ್ಧ ಭೋಜನ ಮಾಡು. ಸ್ನಿಗ್ಧ ಅಂದರೆ ಸ್ನೇಹಯುಕ್ತ, ಜಿಡ್ಡಿನಂಶ ಇರುವಂಥದ್ದು ಅಂಥದ್ದನ್ನು ಮಾಡು. ಶೀತ ತಂಪು ಅಂತ. ತೀಕ್ಷ್ಣಾಗ್ನಿ ಅವನು ತಂಪು ಮಾಡಬೇಕು ಅವನು ಅಂತ. ಜೊತೆಗೆ ವಿರೇಕ ಇಷ್ಟ, ಆಯುರ್ವೇದದ ಕ್ರಿಯೆ ವಿರೇಚನ, ಅದನ್ನು ಮಾಡು, ಹಾಗೆ ಹೋಗಲಿ ಅದು ಆ ಪಿತ್ತ. ಅತ್ಯಗ್ನೋ, ಇದೆಲ್ಲ ಸರಿ. ಅತ್ಯಗ್ನಿಗೆ ಏನು ಮಾಡೋದು? ಅದಕ್ಕಿಂತ ಮುಂಚೆ ಮಂದೆ, ಮಂದಾಗ್ನಿ ಆದರೆ ಕಟು ತಿಕ್ತ ಕಷಾಯೈಹಿ. ಮಂದಾಗ್ನಿ ಆದರೆ ಕಟು ಅಂದ್ರೆ ಯಾವುದು? ಖಾರ. ತಿಕ್ತ ಕಹಿ, ಕಷಾಯ. ಖಾರ, ಕಹಿ ಮತ್ತು ಒಗರು ಇದು ಜಾಸ್ತಿ ಬೇಕು ಮಂದಾಗ್ನಿಯವರಿಗೆ. ಇದರ ಭೋಜನ ಪ್ರಶಸ್ತ. ಮತ್ತು ವಮನ ಇಷ್ಟ, ವೈದ್ಯರವರಿಗೆ ವಮನ ಮಾಡಿಸ್ತಾರೆ ಅಂಥವರಿಗೆ, ವಾಂತಿ ಮಾಡಿಸ್ತಾರೆ ಅವರಿಗೆ. ಇನ್ನು ಅತ್ಯಗ್ನಿ ಆದರೆ ಇದೊಂದು ವಿಶೇಷ ಪ್ರಕರಣ. ಇದು ಭಸ್ಮಕಾಗ್ನಿ ಆಗ್ಬಿಟ್ರೆ ಏನು ಮಾಡೋದು ಅಂತಂದರೆ, ಆಗಬೇಕು ನೋಡಿ, ಇವ್ರ ಪ್ರವೇಶ ಆಗಾಗ್ತದೆ. ಯಾರ ಪ್ರವೇಶ? ಎಮ್ಮೆ. ಎಮ್ಮೆ ಬೇಕಾಗೋದು ಯಾವಾಗ ಅಂದರೆ, ಈ ಅತ್ಯಗ್ನಿ ಆದಾಗ ಮಾಹಿಷೈಹಿ ಕ್ಷೀರ ದಧಿ ಸರ್ಪಿಭಿಹಿ. ಎಮ್ಮೆ ಹಾಲು, ಎಮ್ಮೆ ಮೊಸರು, ಎಮ್ಮೆ ತುಪ್ಪ. ಮಾಹಿಷೈಹಿ ಕ್ಷೀರ ದಧಿ ಸರ್ಪಿಭಿಹಿ ಉಪಚಾರವನ್ನು ಮಾಡಬೇಕು, ಅದರಿಂದ ಉಪಚಾರವನ್ನು ಮಾಡಬೇಕು. ಹಾಗಾಗಿ ಇದರ ಅರ್ಥ ಏನು ಅಂದರೆ, ನೀವು ಸಮಾಗ್ನಿ ಆದರೂ ಅದಕ್ಕೆ ಹೋಗಬೇಡಿ, ಮಂದಾಗ್ನಿ ಆದರೂ ಹೋಗಲೇಬೇಡಿ. ಅದಕ್ಕೆ ನಮ್ಮ ಕತೆ ಮುಗಿಸ್ಬಿಡ್ತದೆ ಎಮ್ಮೆ ಆಮೇಲೆ ಅಂತ ತಿನ್ನೋಕ್ಷ ಮಾಡಿದರೆ. ವೈದ್ಯರ ಸಲಹೆ ವಿಷಯ ಬೇರೆ, ಅದರ ವಿಶೇಷ ಸಂದರ್ಭ ಸನ್ನಿವೇಶಕ್ಕೆ ಅವರು ಚಿಕಿತ್ಸೆಯಾಗಿ ಮಾಡೋ ಸಂದರ್ಭಗಳು ಬೇರೆ. ಮಾಮೂಲಾಗಿ ಅಗ್ನಿ ಭಾಳ ಗಟ್ಟಿ ಇದ್ದರೆ ನೀವು ಅದನ್ನು ಜೀರ್ಣ ಮಾಡ್ಬೋದು. ಎಮ್ಮೆ ಹಾಲು, ತುಪ್ಪ, ಮೊಸರು ಇಂಥದ್ದನ್ನೆಲ್ಲ. ಇಲ್ಲದೆ ಇದ್ದರೆ ಅದು ಜೀರ್ಣ ಆಗುವಂಥದ್ದಲ್ಲ. ಹೋಳಿಗೆ, ಹಳೇದು ಹೋಳಿಗೆ, ಇವತ್ತು ಮಾಡಿದ್ದಲ್ಲ. ಮೇಲಿಂದ ಎಮ್ಮೆ ತುಪ್ಪ ಗಟ್ಟಿ ಇರುವಂಥದ್ದು, ಇದು ಅಗ್ನಿಗೆ ಬಹಳ ಒಳ್ಳೇದು. ಒಳ್ಳೇದು ಅಂದರೆ ಅಗ್ನಿ ಹೋಗಿ ಅದು ಇನ್ನೇನೋ ಆಗಿಬಿಡುತ್ತೆ ಆಮೇಲೆ ಅಂತ, ಅಗ್ನಿಯನ್ನು ಹಾಳು ಮಾಡುತ್ತೆ ಸಂಪೂರ್ಣವಾಗಿ ಅಂತ. ಹೀಗಾಗಿ ಇದೆಲ್ಲವನ್ನೂ ಗಮನಿಸ್ಕೋಬೇಕು. ಒಟ್ಟಿನಲ್ಲಿ ನಮ್ಮನ್ನು ನಾವು ಅವಲೋಕನ ಮಾಡ್ಕೋಬೇಕು. ಮುಖ್ಯವಾಗಿ ನಮ್ಮ ಅಗ್ನಿಯನ್ನು ಅವಲೋಕನ ಮಾಡ್ಕೋಬೇಕು. ನಾವು ಮೊದಲೇ ಹೇಳಿದ ಹಾಗೆ, ಅಗ್ನಿ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೇವೆ. ಅಗ್ನಿ ವಿಕೃತವಾದರೆ, ಅಗ್ನಿ ವಿಕಾರಕ್ಕೊಳಪಟ್ಟರೆ ನಾವು ರೋಗಿಗಳಾಗ್ತೇವೆ. ಇನ್ನು ಅಗ್ನಿ ಆರಿ ಹೋದರೆ ಶಾಂತಯಜ್ಞೋ ಮ್ರಿಯತೆ, ಹೋಗ್ಬಿಡ್ತೇವೆ ನಾವು. ಯಾಕೆ ಅಗ್ನಿ ಬಗ್ಗೆ ಜಾಗೃತಿ ಬೇಕು ಅಂದರೆ, ಅದು ಆರಿದರೆ ಮನುಷ್ಯ ಸಾಯ್ತಾನೆ, ಅದು ವಿಕಾರಕ್ಕೊಳಪಟ್ಟರೆ ರೋಗಿ ಆಗ್ತಾನೆ. ಅದು ಪ್ರಕೃತಿಯಲ್ಲಿದ್ದರೆ, ಅದು ಸಮವಾಗಿದ್ದರೆ ಆರೋಗ್ಯವಂತನಾಗಿರ್ತಾನೆ. ಹಾಗಾಗಿ ಆ ರೀತಿಯಲ್ಲಿ ನಾವು ಇರಬೇಕಾಗತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಉಪಚಾರಗಳನ್ನು ಮಾಡಬೇಕಾಗುತ್ತೆ ಅನ್ನೋದು ಇವತ್ತಿನ ಒಂದು ಪಾಠದ ತಾತ್ಪರ್ಯ. ಮೊದಲೇ ಹೇಳುವ ಹಾಗೆ, ಇದೇನು ಈ ಪಾಠ ಇದೆಯಲ್ಲ, ಇದೊಂದು ಸ್ವಲ್ಪ ನಿಮಗೆ ಇದು ಮಧುರವೋ ಅಥವಾ ಉಪ್ಪು ಹುಳಿ ಖಾರ ಮಸಾಲೆ ಆ ರೀತಿಯಲ್ಲ ಪಾಠ. ಇದು ಸ್ವಲ್ಪ ಸಪ್ಪೆ ಪಾಠ ಅಂತ ಅನಿಸ್ಬೋದು, ಸಪ್ಪೆ ಪ್ರವಚನ ಅಂತ ಅನಿಸ್ಬೋದು ಇದು. ಯಾಕೆಂದರೆ ಇದರಲ್ಲಿ
ಕೇವಲ ಮನೋರಂಜನೆ ಅನ್ನೋದು ಉದ್ದೇಶವೇ ಅಲ್ಲ. ಜೀವನ ಸುಧಾರಿಸಬೇಕು. ಪ್ರಾಚೀನರು ಯಾವ ಬೆಳಕನ್ನು ನಮಗೆ ಕೊಟ್ಟಿದ್ದಾರೋ ಆ ಬೆಳಕಲ್ಲಿ ನಾವು ಬದುಕಬೇಕು. ಹಾಗೆ ಬದುಕಿದ್ರೆ ಚೆನ್ನಾಗಿ ಬದುಕ್ತೇವೆ ಮತ್ತು ದೀರ್ಘಕಾಲ ಬದುಕ್ತೇವೆ, ಆರೋಗ್ಯವಾಗಿರ್ತೇವೆ. ಅಂಥದ್ದೊಂದು ಅದ್ಭುತವಾಗಿರ್ತಕ್ಕಂಥ ಜೀವನ ವಿಧಾನವನ್ನು ಪ್ರಾಚೀನರು ನಮಗೆ ಕೊಟ್ಟರು. ನಮ್ಮ ಪ್ರಾಚೀನರಿಗೂ ಪಾಶ್ಚಿಮಾತ್ಯರಿಗೂ ಏನು ವ್ಯತ್ಯಾಸ ಅಂತಂದರೆ, ಅವರು ರೋಗ ಬಂದ ಮೇಲೆ ಏನು ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ. ಬೇರೆ ವೈದ್ಯ ಪದ್ಧತಿಗಳು ಕೆಟ್ಟ ಮೇಲೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಆಯುರ್ವೇದ ಅಥವಾ ನಮ್ಮ ಪಾರಂಪರಿಕವಾಗಿರ್ತಕ್ಕಂಥ ಜೀವನ ಪದ್ಧತಿ ಏನು ಹೇಳುತ್ತೆ ಅಂದರೆ, ಹೇಗೆ ಕೆಡಿಸ್ಕೊಳ್ಳದೆ ಬದುಕ್ಬೋದು, ರೋಗ ಬಾರದಂತೆ ಹೇಗೆ ಬದುಕಬಹುದು, ಆರೋಗ್ಯವಾಗಿ ಹೇಗೆ ಬದುಕ್ಬೋದು. ಮಾತ್ರ ಅಲ್ಲ, ಈ ದೇಹದ ಮೂಲಕವೇ, ಈ ದೇಹದ ಸಾಮ್ಯಾವಸ್ಥೆಯ ಮೂಲಕ ಹೇಗೆ ಪರಮಾತ್ಮನನ್ನು ಸೇರಬಹುದು, ಹೇಗೆ ನಾವು ನಮ್ಮ ಜೀವನ ಪದ್ಧತಿಗಳ ಮೂಲಕವೇ ಪಾಪಗಳನ್ನು ಕಳ್ಕೊಳ್ಬೋದು, ದೋಷಗಳನ್ನು ಕಳ್ಕೊಳ್ಬೋದು, ಜೀವನ ಪವಿತ್ರವಾಗ್ಬೋದು, ಆರೋಗ್ಯಪೂರ್ಣವಾಗ್ಬೋದು. ಎರಡು ಒಂದೇ. ಅದು ನೆನ್ಪಿಟ್ಕೊಳ್ಳಿ. ಆಯುರ್ವೇದ ಏನು ಹೇಳುತ್ತೆ, ಧರ್ಮಶಾಸ್ತ್ರ ಅದನ್ನೇ ಹೇಳುತ್ತೆ. ಧರ್ಮಶಾಸ್ತ್ರ ಏನು ಹೇಳುತ್ತೆ, ಆಯುರ್ವೇದ ಅದನ್ನೇ ಹೇಳುತ್ತೆ. ಯೋಗಶಾಸ್ತ್ರವು ಕೂಡ ಅದನ್ನೇ ಹೇಳುತ್ತೆ. ಅದರ ಅರ್ಥ ಏನು ಅಂದರೆ, ಧರ್ಮಶಾಸ್ತ್ರ ನಮಗೆ ಧರ್ಮವನ್ನು ಕೊಡ್ಲಿಕ್ಕೆ ಹೊರಟಿದೆ, ಯೋಗಶಾಸ್ತ್ರ ಯೋಗ ಸಾಧನೆ ಹೇಳ್ತಾ ಇದೆ, ಆಯುರ್ವೇದ ಆರೋಗ್ಯವನ್ನು ಹೇಳ್ತಾ ಇದೆ. ಯಾವುದು ಆರೋಗ್ಯವೋ ಅದೇ ಯೋಗ, ಯಾವುದು ಯೋಗವೋ ಅದೇ ಧರ್ಮ, ಯಾವುದು ಧರ್ಮವೋ ಅದೇ ಆತ್ಮಜ್ಞಾನ, ಅದೇ ಅಧ್ಯಾತ್ಮ, ಬೇರೆ ಏನೂ ಅಲ್ಲ. ಹಾಗಾಗಿ ಇದು ಬೇರೆ ಅಲ್ಲ, ಅದು ಬೇರೆ ಅಲ್ಲ. ಆರೋಗ್ಯ ಬೇರೆ ಅಲ್ಲ, ಅಧ್ಯಾತ್ಮ ಬೇರೆ ಅಲ್ಲ, ಆಹಾರ ಬೇರೆ ಇಲ್ಲ. ಇದೆಲ್ಲ ಒಟ್ಟೊಟ್ಟಿಗೆ ಹೋಗುವಂಥದ್ದು. ಇದಕ್ಕಾಗ್ತದೆ ಅಂದರೆ ಅದಕ್ಕೂ ಆಗ್ತದೆ, ಅದು ಇದಕ್ಕಾಗದಿದ್ದರೆ ಅದಕ್ಕೂ ಆಗೋದಿಲ್ಲ. ಒಂದು ಆರೋಗ್ಯಕ್ಕೆ ಹಾಳು ಅಂತಂದರೆ ಅದು ಅಧ್ಯಾತ್ಮಕ್ಕೂ ಹಾಳೋದು, ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಅಧ್ಯಾತ್ಮಕ್ಕೂ ಒಳ್ಳೆಯದು. ಸಾಮಾನ್ಯವಾಗಿ ಇವೆಲ್ಲವೂ ಕೂಡ ಸೂತ್ರಕ್ಕೊಳಪಟ್ಟಿರ್ತೇವೆ, ವಿಶೇಷ ಪ್ರಕರಣಗಳನ್ನು ಹೊರತುಪಡಿಸಿ. ಯಾವುದೋ ದೇಹ ಪ್ರಕೃತಿ ಕೆಡಿಸ್ಕೊಂಡ ಸ್ಥಿತಿಯಲ್ಲಿ ಬೇರೆ ಬೇರೆ ಏನನ್ನೋ ಸೇವಿಸ್ಬೇಕಾ ಬರ್ಬೋದು, ಅದು ಬೇರೆ ವಿಷಯ. ಆಯುರ್ವೇದದಲ್ಲಿ ಕೂಡ ಅಂಥ ಔಷಧಗಳನ್ನ ಹೇಳಿದೆ. ಅನಿವಾರ್ಯವಾಗಿ ದೇಹ ಸರಿ ಮಾಡಬೇಕಲ್ಲ, ಮತ್ತೆ ಕೆಟ್ಟಿದ್ದನ್ನು ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು ಅನ್ನೋ ಥರ ಅಂಥದ್ದನ್ನು ಹೇಳಿದೆ. ಆದರೆ ಒಂದು ಸಹಜತೆಗೆ ಬಂದಾಗ ಯಾವುದು ಇಲ್ಲಿಗೂ ಒಳ್ಳೆಯದೋ ಅದೇ ಅಲ್ಲಿಗೂ ಒಳ್ಳೆಯದು, ಯಾವುದು ಅಲ್ಲಿಗೂ ಒಳ್ಳೆಯದೋ ಅದೇ ಇಲ್ಲಿಗೂ ಒಳ್ಳೆಯದು. ಅಲ್ಲಿ ಸಲ್ಲುವವನು ಇಲ್ಲಿಯೂ ಸಲ್ತಾನೆ, ಇಲ್ಲಿ ಸಲ್ಲದವನು ಅಲ್ಲಿಗೂ ಸಲ್ಲೋದಿಲ್ಲ. ಹಾಗಾಗಿ ಇಹ ಬೇರೆ ಅಲ್ಲ, ಪರ ಬೇರೆ ಅಲ್ಲ, ಎರಡು ಒಂದೇ, ಎರಡು ಒಂದೇ ಅಂತ ಭಾವವನ್ನು ಇಟ್ಕೊಂಡು ಮಾಡೋಣ. ನಿತ್ಯ ನಾವು ಅಗ್ನಿ ಸೇವೆಯನ್ನು ಮಾಡೋಣ. ಅಗ್ನಿಹೋತ್ರ ಇದು, ನಾವು ಮಾಡೋ ಊಟ ಅನ್ನೋದು ಅಗ್ನಿಹೋತ್ರ. ಅಗ್ನಿಹೋತ್ರ ಸಮೋ ವಿಧಿ ಅಲ್ವಾ. ನಾಂತರ ಭೋಜನಂ ಕುರ್ಯಾತ್ ಅಗ್ನಿಹೋತ್ರ ಸಮೋ ವಿಧಿ. ಈ ಊಟ ಎನ್ನುವುದು ಅಗ್ನಿಹೋತ್ರಕ್ಕೆ ಸಮಾನವಾಗಿರುವಂಥದ್ದು. ಆ ರೀತಿಯಲ್ಲಿ ಊಟವನ್ನು ಮಾಡಿ ಉದ್ಧಾರ ಆಗೋಣ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ